ಯಾವ ದೇಶ ಜಗತ್ತಿನಲ್ಲಿ ಎಲ್ಲ ದೇಶಗಳಿಗೆ ಗುರುವಾಗಿತ್ತೋ, ಯಾವ ದೇಶ ಜಗತ್ತಿನ ಎಲ್ಲ ಜನಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನ, ವಿಜ್ಞಾನ, ಕಲೆ, ಸಾಹಿತ್ಯ, ಸಂಗೀತಗಳನ್ನ ಕೊಡ್ತಕ್ಕಂಥ ಗುರುವಿನ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಭಾರತವಾಗಿತ್ತು, ಇಡೀ ಜಗತ್ತಿನಲ್ಲಿರ್ತಕ್ಕಂಥವ್ರಿಗೆಲ್ಲರನ್ನು ಕರೆದು ಕೂಗಿ ಹೇಳ್ತಾ ಇತ್ತು, ಓ ಅಜ್ಞಾನಿಗಳೇ, ಓ ಅವಿವೇಕಿಗಳೇ, ಅಂಧಕಾರದಲ್ಲಿ ಬದುಕಬೇಡಿ, ಬನ್ನಿ ಭಾರತಕ್ಕೆ. ಮನುಷ್ಯರಾಗಿ ಬದುಕೋದು ಮಾತ್ರ ಅಲ್ಲ, ಮನುಷ್ಯನಾಗ್ತಾ ಮಾನವನಾಗುವುದಲ್ಲ, ದೈವತ್ವಕ್ಕೆ ಇರ್ತಕ್ಕಂಥ ಗುಣಗಳನ್ನು ಕಲಿಬೇಕಾಗಿದೆ, ಬನ್ನಿ ಭಾರತಕ್ಕೆ ಅಂತ ಜಗತ್ತಿಗೆ ಕರೆ ಕೊಟ್ಟಂತದ್ದು ಜಗತ್ತಿನಲ್ಲಿ ಒಂದೇ ಒಂದ್ ದೇಶ, ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ಈಗ ಇಂಥ ಭಾರತ ಜಗತ್ತಿನಲ್ಲಿ ಗುರುವಾಗಿತ್ತು, ಜಗತ್ತಿನಲ್ಲಿ ಶ್ರೀಮಂತ ರಾಷ್ಟ್ರವಾಗಿತ್ತು, ಜಗತ್ತಿನಲ್ಲಿ ಭಿಕ್ಷಾಂದೇಹಿ ಭಾರತವಾಗಿರ್ಲಿಲ್ಲ. ಎಲ್ಲವೂ ಇರ್ತಕ್ಕಂಥ ಭಾರತ ಸ್ವತಂತ್ರವನ್ನ ಕಳ್ಕೊಳ್ತು. ಸ್ವತಂತ್ರವನ್ನ 47ನೇ ಇಸ್ವಿಯಲ್ಲಿ ಪಡ್ಕೊಂಡು ಅಂತ ಕೇಳಿದ್ರೆ, ಹಾಗಿದ್ರೆ ಕಳ್ಕೊಂಡಿದ್ಯಾವಾಗ? 1947 ಆಗಸ್ಟ್ 14 ನಡುರಾತ್ರಿ ಬ್ರಿಟಿಷ್ನವ್ರು ಸ್ವತಂತ್ರ ಕೊಟ್ರು ಅಂತ ನಾವು ಕೇಳ್ತೀವಿ. ಹಾಗಿದ್ರೆ ಕೊಟ್ರು ಅಂತ ಕೇಳಿದ್ರೆ ಕಳ್ಕೊಂಡಿದ್ಯಾವಾಗ? ಯಾವಾಗ ನಾವು ಸ್ವತಂತ್ರವನ್ನು ಕಳ್ಕೊಂಡು ಅಂತ ಕೇಳಿದ್ರೆ, ಮೊದಲನೇ ಬಾರಿಗೆ 1857ನೇ ಇಸ್ವಿಯಲ್ಲಿ ಬ್ರಿಟಿಷ್ನವರು ಅದನ್ನ ಸಿಪಾಯಿ ದಂಗೆ ಅಂತ ಕರೆದ್ರು. ಸ್ವತಂತ್ರ ವೀರ ಸಾವರ್ಕರ್ ಅವರು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೆದ್ರು. ಇಡೀ ದೇಶದಲ್ಲಿ ಭಾರತ ಸ್ವತಂತ್ರವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ 556 ಸಂಸ್ಥಾನಗಳು ಅಂತಕ್ಕಂಥ ಎಲ್ಲ ಜಾಗಗಳಲ್ಲಿ ಒಂದೇ ಸಾರಿಗೆ ಒಂದು ಆಂದೋಲನವನ್ನ ಮಾಡ್ತಾ ಬ್ರಿಟಿಷ್ನವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಎಚ್ಚರಿಕೆಯನ್ನು ಕೊಟ್ಟಂತ ಆ ಸೋತ್ವಲ್ಲ, ಆ ಸಂದರ್ಭದಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ 1857ನೇ ಇಸ್ವಿಯಲ್ಲಿ. ಎರಡನೇದಾಗಿ 1757ನೇ ಇಸ್ವಿಯಲ್ಲಿ ಪ್ಲಾಸಿ ಕದನ ನಡೆಯಿತು. ಬಂಗಾಳದ ಸಿರಾಜು ದೌಲತ್ತು, ರಾಬರ್ಟ್ ಕ್ಲೈವ್. ಸಿರಾಜು ದೌಲತ್ನ ಸೈನ್ಯ 64,000. ರಾಬರ್ಟ್ ಕ್ಲೈವನ ಜೊತೆಯಲ್ಲಿದ್ದಂಥವರು ಬರೀ 3,000 ಜನ. 3,000 ಜನರನ್ನ 64,000 ಜನರು ಯುದ್ಧ ಆದಂತ ಸಂದರ್ಭದಲ್ಲಿ ಅವತ್ತು ಒಂದು ದ್ರೋಹ ಇತ್ತು. ವಿಶ್ವಾಸಘಾತಕತನ ಮಾಡಿದ ಪರಿಣಾಮ ಮೀರ್ ಜಾಫರನ ವಿಶ್ವಾಸಘಾತಕ ಕಾರಣದಿಂದ ಅವತ್ತು ಭಾರತದ ಸಿರಾಜು ದೌಲತ್ನಿಗೆ ಸೋಲಾಯಿತು. ರಾಬರ್ಟ್ ಕ್ಲೈವ್ ಬಂಗಾಳದ ಬೀದಿ ಬೀದಿಗಳಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಜಿಂದಾಬಾದ್ ಅನ್ನು ಕೂಗ್ತಾ ಮೆರವಣಿಗೆಯನ್ನ ಮಾಡ್ದ. ಅವತ್ತು ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. 1600ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಕಂಪನಿಯ ಸರ್ಕಾರ ತನ್ನ ಕಾಲನ್ನು ಹಿಡಿತು. ತಕ್ಕಡಿ ಹಿಡ್ಕೊಂಡು ಬಂದಂತವ್ರು ಇಲ್ಲಿ ಅಧಿಕಾರವನ್ನು ಹಿಡಿಲಿ ಅಂತ ಪ್ರಯತ್ನವನ್ನ ಮಾಡಿದ್ರು 1600ನೇ ಇಸ್ವಿಯಲ್ಲಿ. ಅವಾಗ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. 1498ನೇ ಇಸ್ವಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ವಾಸ್ಕೋಡಿ ಗಾಮ ಭಾರತಕ್ಕೆ ಕಳ್ಳ ಮಾರ್ಗದಲ್ಲಿ ಪ್ರವೇಶಕ್ಕೆ ಬಂದು ಕೇರಳದಲ್ಲಿ ತನ್ನ ಕಾಲಗಳನ್ನಿಟ್ಟು ಭಾರತದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಆರಂಭ ಮಾಡಿದ. ಆ ಸಮಯದಲ್ಲಿ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. ಬಂಧುಗಳೇ, 1192ನೇ ಇಸ್ವಿಯಲ್ಲಿ ಡೆಲ್ಲಿಯ ಕೊಟ್ಟ ಕಡೆಯ ರಾಜನಾಗಿರ್ತಕ್ಕಂಥ ಪೃಥ್ವಿರಾಜ್ ಚೌಹಾಣ ತೈಮೂರು ಯುದ್ಧದಲ್ಲಿ ಮಹಮ್ಮದ್ ಗಜನಿಯ ಜೊತೆಯಲ್ಲಿ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಮೊದಲು ಗೆದ್ರು, ಅನಂತ ಸೋಲ್ಬೇಕಾಯ್ತು. ಆಗ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ. ಆದ್ರೆ ಹಿಂದೆ ಇರ್ತಕ್ಕಂಥ ಮಹಮ್ಮದ್ ಗೋರಿಯ ಕಾಲದಲ್ಲಿ ನಾವು ಕಳ್ಕೊಂಡ್ವಾ. ಹೀಗೆ ಕ್ರಿಸ್ತ ಪೂರ್ವದಲ್ಲಿ ಅಲೆಕ್ಸಾಂಡರ್ ಈ ದೇಶದ ಮೇಲೆ ಕ್ರಿಸ್ತ ಪೂರ್ವ 340ರಲ್ಲಿ ದಾಳಿ ಮಾಡ್ತಾನೆ. ಅವಾಗ ನಾವು ಸ್ವತಂತ್ರವನ್ನು ಕಳ್ಕೊಂಡ್ವಾ ಅಂತ ಕೇಳಿದ್ರೆ, ಈ ಪ್ರಶ್ನೆ ಹುಡುಕ್ತಾ ಹೊರಟ್ರೆ ನಮ್ಗೆ ಉತ್ತರ ಸಿಗೋದೇ ಇಲ್ಲ. ಯಾವಾಗ ಕಳ್ಕೊಂಡು, ಯಾವಾಗ ಯಾವ ರಾಜರು ಸೇಗೋಲನ್ನ ಆ ಬ್ರಿಟಿಷ್ನವ್ರ ಕೈ ಕೊಟ್ರು ಅಂತ ಕೇಳಿದ್ರೆ ಯಾರು ಕೊಡ್ಲಿಲ್ಲ. ಕಪಟ ಕುತಂತ್ರ ಕುನ್ನಿಗಳು ಮೋಸದಿಂದ ಷಡ್ಯಂತ್ರದಿಂದ ತಮ್ಮ ರಾಜ್ಯವನ್ನ, ತಮ್ಮ ದೇಶವನ್ನ ತಮ್ಮ ಕಪಿಮುಟ್ಟಿಲಿ ಇಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಅದ್ರ ಪರಿಣಾಮ ನಾವು ಆತ್ಮವಿಸ್ಮೃತಿಗೊಳಗಾದು, ನಮ್ಮತನವನ್ನ ಕಳ್ಕೊಂಡು ನಾವು ಯಾರು, ಯಾವ ದೇಶದವರು, ನಮ್ಮ ಪೂರ್ವಜರ ಘನ ಇತಿಹಾಸ ಏನು, ನಮ್ಮ ಶೌರ್ಯ ಪರಂಪರೆಗಳೇನು,
ನಮ್ಮ ಸಾಹಸ ಯಶೋಘಾತಗಳೇನು ಅಂತಕ್ಕಂಥದ್ದನ್ನ ನಾವು ಮರೆತು ಪರಿಣಾಮ ಬ್ರಿಟಿಷರು ಈ ದೇಶದಲ್ಲಿ ತಮ್ಮ ಕದಂಬ ಬಾಹುಗಳನ್ನ ವಿಸ್ತಾರವಾಗಿ ಹಬ್ಲಿಕ್ಕೆ ಸಾಧ್ಯವಾಯಿತು. ಬಂಧುಗಳೇ, 1947ನೇ ಇಸ್ವಿ ಬ್ರಿಟಿಷರು ಸ್ವತಂತ್ರ ಕೊಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಅವ್ರು ಯೋಚನೆ ಮಾಡಿದ್ದು 1947ನೇ ಇಸ್ವಿಯನ್ನು ಕೊಡಬೇಕು ಅಂತ ಅಲ್ಲ. ಕೊಡಬೇಕು ಅಂತ ಯೋಚನೆ ಮಾಡಿದ್ದು 1948ನೇ ಇಸ್ವಿ ಆಗಸ್ಟ್ 20ನೇ ತಾರೀಕು ಅವರು ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಯೋಚನೆಯನ್ನು ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಇದು ಯೋಚನೆ ಮಾಡಿದ್ದು 46ನೇ ಇಸ್ವಿಯಲ್ಲಿ. 46ನೇ ಇಸ್ವಿಯಲ್ಲಿ ತೀರ್ಮಾನ ಮಾಡಿದ್ರು 1948ನೇ ಇಸ್ವಿ ಆಗಸ್ಟ್ 20ಕ್ಕೆ ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕು ಅಂತ ಘೋಷಣೆಯನ್ನು ಮಾಡಿದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಈ ದೇಶದಲ್ಲಿ ಎಲ್ಲ ರೀತಿಯ ಹೋರಾಟದ ಆಂದೋಲನಗಳು ಶುರುವಾಗೋಗಿದ್ದು. ನಮ್ ಜೊತೆಯಲ್ಲೇ ಇರ್ತಕ್ಕಂಥ ಮುಸ್ಲಿಂ ಲೀಗು ಪ್ರತ್ಯೇಕ ರಾಷ್ಟ್ರವನ್ನ ಬೇಕು ಅಂತಕ್ಕಂಥ ಹೋರಾಟವನ್ನು ಆರಂಭ ಮಾಡಿತು. ಆ ಹೋರಾಟ ಇಷ್ಟು ತೀಕ್ಷ್ಣವಾಗಿದ್ದ ಪರಿಣಾಮ ಬರೀ ಹೋರಾಟ ಮಾಡ್ತಾ ಮಾಡ್ತಾ ಅವ್ರು ಆಯ್ಕೆ ಮಾಡಿಕೊಂಡ್ರು 1946ನೇ ಇಸ್ವಿ ಬಂಗಾಳದ ನೌಕಾಲಿ ಮತ್ತು ತಿಪ್ಪೇರ ಅನ್ನೋ ಜಾಗದಲ್ಲಿ ಡೈರೆಕ್ಟ್ ಆಕ್ಷನ್ ಅನ್ನೋದನ್ನು ಶುರು ಮಾಡಿದ್ರು. ಅದ್ರ ಪರಿಣಾಮ ಬಂಗಾಳದ ನೌಕಾಲಿ ತಿಪ್ಪೇರ ಅಂತಕ್ಕಂಥ ಜಾಗಗಳಲ್ಲಿ ಯಾವ ರೀತಿಯ ಭಯಾನಕವಾಗಿರ್ತಕ್ಕಂಥ ಘಟನೆಗಳು ಘಟಿಸ್ತು ಅಂತ ಕೇಳಿದ್ರೆ, ಇತಿಹಾಸದಲ್ಲಿ ದಾಖಲಾತಿಯನ್ನ ಮಾಡ್ತಾರೊಬ್ರು. ಆ ದಾಖಲಾತಿಯನ್ನು ಮಾಡಿದಂತ ಒಬ್ಬ ವ್ಯಕ್ತಿ ಅವನೇ ಗೋಲಕ್ ಮಜುಮ್ದಾರ್ ಅಂತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿ. ಯಾರೋ ಒಬ್ಬ ಇತಿಹಾಸ ಅಧಿಕಾರಿ ಅಥವಾ RSS ಹಿಂದೂ ಜಾಗರಣ ವೇದಿಕೆಯನ್ನು ಬರೀಲಿಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಗೋಲಕ್ ಮಜುಮ್ದಾರ್ ಅಂತಕ್ಕಂಥ ಪೊಲೀಸ್ ಅಧಿಕಾರಿ ಬರೀತಾನೆ, ಹಿಂದೂಗಳಿಗೆ ಯಾವ ರೀತಿಯ ಅನ್ಯಾಯ ಆಗ್ತಾ ಇದೆ ಅಂತ ಕೇಳಿದ್ರೆ, ಪ್ರಾಯ ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ದೇಶದಲ್ಲೂ ಆಗದೆ ಇರತಕ್ಕಂತ ಅನ್ಯಾಯ ಇವತ್ತು ಇಲ್ಲಿ ಹಿಂದೂಗಳಿಗಾಗ್ತಾ ಇದೆ. ಮುಸಲ್ಮಾನರ ದೌರ್ಜನ್ಯ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಮನೆಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ, ಅಕ್ಕ ತಂಗಿಯರ ಮಾನಭಂಗ ಆಗ್ತಾ ಇದೆ, ದೇವಸ್ಥಾನಗಳ ಧ್ವಂಸ ಆಗ್ತಾ ಇದೆ, ಗೋವಿನ ಹತ್ಯೆ ಆಗ್ತಾ ಇದೆ, ನರ ಬಲಿ ಆಗ್ತಾ ಇದೆ, ರಕ್ತದ ಹೋಕುಳಿಯ ಅಟ್ಟಹಾಸ ಮೆರಿತಾ ಇದೆ ಅಂತಕ್ಕಂಥದ್ದನ್ನ ಒಬ್ಬ ಪೊಲೀಸ್ ಅಧಿಕಾರಿ ತಮ್ಮ ಪುಸ್ತಕದಲ್ಲಿ ತಮ್ಮ ದಾಖಲಾತಿಯಲ್ಲಿ ಬರೀತಾನೆ ಅಂತ ಕೇಳಿದ್ರೆ, ಇನ್ನೆಂತ ರೌದ್ರ ನರ್ತನ ನಡೆದಿರಬಹುದು. ಆ ದಾಳಿಯಲ್ಲಿ ಸತ್ತಂತ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 10,000 ಜನ. ಆ ನೌಕಾಲಿ ತಿಪ್ಪೇರ ಬಂಗಾಳದ ಕಲ್ಕತ್ತಾ ಭಾಗದಲ್ಲಿ 10,000 ಜನರ ಮಾರಣ ಹೋಮ ಆಗುತ್ತೆ. 15,000 ಜನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಕೈಗಳನ್ನ, ಕಣ್ಗಳನ್ನ, ಕಾಲುಗಳನ್ನ ಕಳ್ಕೊಂಡು ಅಂಗವಿಕಲರಾದಂತ ಸಂಖ್ಯೆ 15,000 ಜನ ಅಂಗವಿಕಲರಾಗ್ತಾರೆ. ಅಂತ ಸಂದರ್ಭದಲ್ಲಿ ಹಿಂದೂಗಳಿಗೆ ಯಾರೂ ಕೈ ನೀಡೋರಿಲ್ಲ, ಹಿಂದೂಗಳ ಸಹಾಯಕ್ಕೆ ಯಾರೂ ಇಲ್ಲ. ಹಿಂದೂ ಅನಾಥನಾಗೋಗಿದ್ದ, ಹಿಂದೂ ಅಬಲನಾಗೋಗಿದ್ದ, ಹಿಂದೂ ನಿಶಸ್ತ್ರನಾಗೋಗಿದ್ದ ಅಂತ ಕಾಲಘಟ್ಟದಲ್ಲಿ ಒಬ್ಬ ಧೈರ್ಯದಿಂದ ಒಬ್ಬ ಹಿಂದೂ ಎದ್ದು ಬರ್ತಾನೆ. ಅವನೇ ಗೋಪಾಲ್ ಮುಖರ್ಜಿ ಅಂತಕ್ಕಂಥ, ಗೋಪಾಲ್ ಮುಖರ್ಜಿ ಅಂತಕ್ಕಂಥ ಒಬ್ಬ ಯುವಕ, ಒಬ್ಬ ಸನ್ಯಾಸಿ ಅಂತ ಇದ್ದು ಬರ್ತಾನೆ. ತಾಯಿಯಲ್ಲಿ 2 ಕೈಗಳಲ್ಲಿ ತಲವಾರುಗಳನ್ನು ಹಿಡ್ಕೊಂಡು ಬಂದ್ ನಿಂತಾಗ ಅವನ ಜೊತೆಗೆ ಅವನ ಸಹಕಾರಿಗಳಾಗಿರ್ತಕ್ಕಂಥ ಪೈಲ್ವಾನ್ ವಿಜಯ್ ಮತ್ತು ನರಹರ್ ಸಿಂಗ್ ಅಂತಕ್ಕಂಥವ್ರು 3 ಜನರು, ಅವರೆಲ್ಲರೂ ಅವತ್ತಿನ ಬಂಗಾಲದ ಜಾತೀಯ ವಾಹಿನಿ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಮಾಡಿದ್ರು. ಬಂಗಾಲದ ಜಾತೀಯ ವಾಹಿನಿ ಸಂಸ್ಥೆ ಅಂತ ಕೇಳಿದ್ರೆ ನಮ್ಮ ಜಾತಿ ಹೆಸರಲ್ಲ, ಬಂಗಾಳದಲ್ಲಿ ರಾಷ್ಟ್ರೀಯವಾದಿ ಅಂತ, ಜಾತೀಯ ಅಂದ್ರೆ ರಾಷ್ಟ್ರೀಯ ಅಂತ, ಬಂಗಾಳ ರಾಷ್ಟ್ರೀಯವಾದಿ ವಾಹಿನಿಯನ್ನ ಮಾಡಿದ್ರು. ಆ 3 ಜನರು, ಅವ್ರ ಜೊತೆಯಲ್ಲಿ ಹಿಂದೂ ಮಹಾಸಭಾ, ಅವರ ಜೊತೆಯಲ್ಲಿ ಅವತ್ತಿನ ಆರ್ಯ ಸಮಾಜ ಎಲ್ಲರೂ ಕೈ ಜೋಡಿಸ್ಕೊಂಡ್ರು. ಬೀದಿಗಳಲ್ಲಿ ಹಿಂದೂಗಳ ರಕ್ಷಣೆ ನಿಂತ್ಕೊಂಡ್ರು. ಯಾವ ಹಿಂದೂಗಳನ್ನ ನರ ಹತ್ಯೆ ಮಾಡ್ತಾ ಇದ್ರು, ಈ ಇಷ್ಟೂ ಗುಂಪುಗಳು ಬೀದಿಗೆ ಹೋಗಿದ ಪರಿಣಾಮ ಹಿಂದೂಗಳು ಒಮ್ಮೆ ಕಣ್ಣು ಮುಚ್ಚಿ ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ. ತಮ್ಮ ಮನೆಯಲ್ಲಿರ್ತಕ್ಕಂಥ ತಲವಾರುಗಳನ್ನ ಆಯುಧ ಪೂಜೆ ದಿವಸ, ವಿಜಯದಶಮಿ ದಿವಸ ಪೂಜೆ ಮಾಡ್ಲಿಕ್ಕೆ, ಅರಿಶಿನ ಕುಂಕುಮ ಹಚ್ಚಲಿಕ್ಕೆ ಮಾತ್ರ ಅಲ್ಲ, ನಮಗೂ ತಲವಾರಿಗಳಿಗೆ ಬರುತ್ತೆ ಅನ್ನೋದನ್ನ ಮೊದಲನೇ ಬಾರಿಗೆ ತೋರ್ಸ್ಕೊಟ್ರು. ಅದ್ರ ಪರಿಣಾಮ
ಅದರ ಪರಿಣಾಮ ಮೂರು ದಿನಗಳಲ್ಲಿ ಆ ನೌಕಾಲಿ ತಿಪ್ಪೇರದಲ್ಲಿ ಒಂದೇ ಒಂದು ಹಿಂದೂಗಳ ಹತ್ಯೆ ಆಗಲಿಲ್ಲ. ಯಾವಾಗ ಹಿಂದೂ ಸಮಾಜ ಎದ್ದು ನಿಂತಿದೆ, ಆಗ ಉಳಿದವರು ಸುಮ್ಮನಾಗ್ತಾರೆ. ಇವತ್ತು ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಿಂದೂ ತಾನಾಗಿ ಯಾರನ್ನು ಕೆಣಕೋದಿಲ್ಲ, ಹಿಂದೂ ತಾನ್ ಯಾರನ್ನು ಜಗಳ ಮಾಡೋದಿಲ್ಲ. ಆದ್ರೆ ತನಗೇನಾದ್ರೂ ಆದಾಗ ನಪುಂಸಕನತ್ತೆ ಕೈ ಕಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ ಇದೆಯಲ್ಲ, ಅವರನ್ನ ಯಾರು ಗಂಡು ಮಕ್ಕಳು ಅನ್ನೋದಿಲ್ಲ. ಆ ಸ್ಥಿತಿ ಹಿಂದೂ ಸಮಾಜಕ್ಕೆ ಬರಬಾರ್ದು ಅಂತ ಅವತ್ತು ಗೋಪಾಲ್ ಮುಖರ್ಜಿ ತೋರ್ಸ್ಕೊಟ್ರು. ಅದ್ರ ಪರಿಣಾಮ ಮರು ದಿವಸವೇ ಗಾಂಧೀಜಿ ಅವತ್ತಿನ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಆಚಾರ್ಯ ಕೃಪಲಾನಿ, ಸುಚೇತಾ ಕೃಪಲಾನಿ ಅವರು ಬಂಗಾಳಕ್ಕೆ ಕಾಲಿಟ್ರು, ನೌಕಾಲಿಗೆ ಹೋದ್ರು. ನೌಕಾಲಿಗೆ ಹೋಗ್ಬೇಕಾದ್ರೆ ನೋಡಿ ಎಂತ ದುರಂತ ಅಂತ ಕೇಳಿದ್ರೆ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರ ಹೆಂಡತಿ ಸುಚೇತಾ ಕೃಪಲಾನಿ ಅವರು ಗಾಂಧೀಜಿಯವರ ಜೊತೆಯಲ್ಲಿ, ರಾಷ್ಟ್ರಪಿತ ಅವ್ರ ಜೊತೆಯಲ್ಲಿ ಹೋಗ್ಬೇಕಾದ್ರೆ ಸೀರೆಯ ಸೆರಗಿನಲ್ಲಿ ಒಂದು ವಿಷದ ಗಂಟನ್ನ ಕಟ್ಕೊಂಡಿರ್ತಾರೆ. ಅಲ್ಲಿರ್ತಕ್ಕಂಥ ಪತ್ರಕರ್ತರು ಕೇಳ್ತಾರೆ, ನೀವು ಕಾಂಗ್ರೆಸ್ಸಿನ ಅಧ್ಯಕ್ಷರ ಹೆಂಡತಿ, ನೀವು ಸ್ವತಃ ಗಾಂಧೀಜಿ ಇದ್ದಾರೆ, ಯಾಕೆ ಈ ವಿಷದ ಗಂಟನ್ನ ನಿಮ್ಮ ಸೀರೆಯ ಸೆರಗಿನಲ್ಲಿ ಕಟ್ಕೊಂಡಿದ್ದೀರಿ ಅಂತ ಕೇಳಿದಾಗ ಆ ಸುಚೇತಾ ಕೃಪಲಾನಿ ಒಂದು ಮಾತು ಹೇಳ್ತಾರೆ, ಸಾವಿರಾರು ಜನ ನನ್ನ ಅಕ್ಕ ತಂಗಿಯರಿಗೆ ಬರ್ಬರವಾಗಿ ಅತ್ಯಾಚಾರವಾಗಿ ನರಘೋರ ಹತ್ಯೆ ಆಗಿರ್ಬೇಕಾದ್ರೆ ನನ್ನನ್ನು ಬದುಕಿಸ್ತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಅಕಸ್ಮಾತ್ ಪ್ರಾಣ ಮತ್ತು ಮಾನ ಅಂತ ಬಂದ್ರೆ ನನಗೆ ಪ್ರಾಣಕ್ಕಿಂತ ಮಾನನೇ ಮುಖ್ಯ. ಇದು ಭಾರತೀಯ ಸಂಸ್ಕೃತಿ. ಆ ಸೀರೆಯ ಸೆರಗಿನಲ್ಲಿ ಗಾಂಧೀಜಿ ಜೊತೆಯಲ್ಲಿ ಇರ್ಬೇಕಾದ್ರೆ ವಿಷ ತಗೊಂಡು ಹೋಗೋ ಸ್ಥಿತಿ ಇತ್ತು ಅಂತ ಕೇಳಿದ್ರೆ ಅವತ್ತಿನ ಎಷ್ಟು ಕೆಟ್ಟ ಪರಿಸ್ಥಿತಿ ಇತ್ತು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ಆ ಎಲ್ಲ ತಿರುಗಾಡಿ ಬಂದ ನಂತರ ಗಾಂಧೀಜಿ ಆ ಆರ್ಯ ಸಮಾಜದ ಪ್ರಮುಖರ ಹತ್ರ, ಹಿಂದೂ ಮಹಾಸಭಾದ ಪ್ರಮುಖರ ಹತ್ರ, ಗೋಪಾಲ್ ಮುಖರ್ಜಿ, ವಿಜಯ್ ಪೈಲ್ವಾನ್, ನಹರ್ ಸಿಂಗ್ ಅಂತ ಬರವಿಳಿಯಲ್ಲಿ ಕೂತ್ಕೊಂಡು ಗಾಂಧೀಜಿ ಹೇಳ್ತಾರೆ, ಹಿಂದೂಗಳೇ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಹತ್ರ ಇರ್ತಕ್ಕಂಥ ಶಸ್ತ್ರಗಳನ್ನ ಕೆಳಗಡೆ ಇಡಿರಿ, ಶಾಂತಿಯನ್ನು ಕಾಪಾಡಿ ಅಂತ ಗಾಂಧೀಜಿ ಹೇಳಿದಾಗ ಆ ಗೋಪಾಲ್ ಮುಖರ್ಜಿ ಒಂದ್ ಮಾತನ್ನ ಹೇಳ್ತಾರೆ. ಎಷ್ಟು ಸುಂದರವಾದ ಮಾತು ಅಂತ ಕೇಳಿದ್ರೆ, ಗಾಂಧೀಜಿ ನೀವು ಕಳೆದ ಒಂದು ವಾರದಿಂದ ಬರ್ಲಿಲ್ಲ ಇಲ್ಲಿಗೆ, ಇವತ್ತು ಬಂದಿದ್ದೀರಿ ಶಾಂತಿಯ ಪಾಠವನ್ನ ನಮ್ಗೆ ಹೇಳಲಿಕ್ಕೆ. ನಿನ್ನೆ ಮೊನ್ನೆ ಕಳೆದ 4 ದಿನಗಳಿಂದ ನಮ್ ಕೈಯಲ್ಲಿ ತಲ್ವಾರ್ ಇಡಲಿಲ್ಲ ಅಂತ ಕೇಳಿದ್ರೆ, ಇವತ್ತು ಶಾಂತಿಯ ಪಾಠ ಹೇಳಲಿಕ್ಕೆ ನಾವಿರ್ತಿರ್ಲಿಲ್ಲ, ಸಾಕು ನಿಮ್ಮ ಶಾಂತಿಯ ಪಾಠ ಅಂತ ಗಾಂಧೀಜಿಗೆ ಹೇಳಿದ್ರು. ಎಷ್ಟು ಸತ್ಯ ಅಲ್ವಾ? ಆ ಬೆಂದಿರ್ತಕ್ಕಂಥ ಜನರಿಗೆ ಆ ನೋವೇನು ಅಂತ ಗೊತ್ತಿತ್ತು. ಆದ್ರೆ ವಾಪಸ್ ಬಂದ ನಂತರ ಅನ್ನಿಸ್ತು, ಇದೆಲ್ಲವೂ ನೋಡಿದ ನಂತರ ಬ್ರಿಟಿಷರಿಗೆ ಅನ್ನಿಸ್ತು, ಇನ್ನು ನಾವು ತಡ್ಕೊಳಕ್ಕಾಗಲ್ಲ, ಇನ್ನ ಈ ಪ್ರವಾಹವನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡ್ರು. ನಾನು ಅದನ್ನ 3 ಭಾಗದಲ್ಲಿ ಉಲ್ಲೇಖ ಮಾಡ್ತೀನಿ. ಬ್ರಿಟಿಷರಿಗೆ ಭಯ ಹುಟ್ಟಿಸಿದ 3 ಸಂಗತಿಗಳು ಯಾವುದು ಅಂತ ಕೇಳಿದ್ರೆ, ಒಂದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂಥ ಹೋರಾಟ. ಆ ಹೋರಾಟ 2 ಭಾಗದಲ್ಲಿತ್ತು. ಒಂದು ಗಾಂಧಿ ಗೋಖಲೆ ಹೆಸರಿನಲ್ಲಿ ಮಂದಗಾಮಿಗಳು ಅಂತಕ್ಕಂಥದ್ರ ಮುಖಾಂತರ, ಅಹಿಂಸೆಯ ಮುಖಾಂತರ ಗಾಂಧಿಯ ನೇತೃತ್ವದಲ್ಲಿ ಚರಕ ಸತ್ಯ ಅಹಿಂಸೆಯ ಮುಖಾಂತರ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಇನ್ನೊಂದು ಭಾಗದಲ್ಲಿ ರಕ್ತಕ್ಕೆ ರಕ್ತವೇ ಕೊಡಬೇಕು, ಮತ್ತು ಬಂದೂಕಿಗೆ ಬಂದೂಕನ್ನೇ ಕೊಡಬೇಕು, ತಲವಾರಿಗೆ ತಲವಾರು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇನ್ನೊಂದು ಗುಂಪು ಕೆಲಸ ಮಾಡ್ತಾ ಇತ್ತು. ಕ್ರಾಂತಿಕಾರಿಗಳು, ತೀವ್ರಗಾಮಿಗಳು ಅಂತಕ್ಕಂಥ ಗುಂಪು. ಈ 2 ಬ್ರಿಟಿಷರಿಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥ ಪೆಟ್ಟನ್ನು ಕೊಡ್ತು ಅಂತ ಕೇಳಿದ್ರೆ, ಒಂದ್ ಕಡೆ ನಾನು ಯಾರನ್ನು ತೇಜೋವಧೆ ಮಾಡ್ಲಿಕ್ಕೆ ಹೋಗಲ್ಲ, ಗಾಂಧೀಜಿ ಅಂತ ಮಹಾತ್ಮನನ್ನ ನಿಂದನೆ ಮಾಡ್ತಕ್ಕಂಥ ದೊಡ್ಡ ವ್ಯಕ್ತಿ ನಾನಲ್ಲ, ಗಾಂಧೀಜಿಯವರಿಗೆ ಅವ್ರದೇ ಆಗಿರ್ತಕ್ಕಂಥ ಗೌರವ ಇದ್ದೇ ಇದೆ.
ಆದ್ರೆ ಈ ದೇಶದಲ್ಲಿ ಕಳೆದ 77 ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ಸುಳ್ಳು ಇತಿಹಾಸವನ್ನೇ ಕಲ್ಪಿಸ್ಬಿಟ್ರಲ್ಲ. ಸ್ವತಂತ್ರ ಯಾರಿಗ್ ಬಂತು ಅಂತ ನಾಳೆ ಬೆಳಿಗ್ಗೆ ಶಾಲೆಯಲ್ಲಿ ಹೋಗಿ ಮಕ್ಕಳಿಗೆ ಕೇಳಿದ್ರೆ ಹೇಳೋದು 4 ಹೆಸರು. ಒಂದ್ ಹೆಸರು ಗಾಂಧೀಜಿ, ಇನ್ನೊಂದ್ ಹೆಸರು ನೆಹರು, ಇನ್ನೊಂದ್ ಹೆಸರು ಮುಂದಕ್ಕೆ ಹೋಗಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಹೆಸರು ಹೇಳಿದ್ರು ತಪ್ಪಲ್ಲ. ಆ ಸ್ಥಿತಿಯಲ್ಲಿ ಇವತ್ತು ನಿರ್ಮಾಣ ಆಗೋಗಿದೆ. ಯಾಕೆ ಈ ರೀತಿ ನಿರ್ಮಾಣ ಆಗಿದೆ ಅಂತ ಕೇಳಿದ್ರೆ, ಯಾವ ಇತಿಹಾಸದಲ್ಲಿ ನಿಜವಾಗಿ ಸತ್ಯ ಘಟನೆಗಳನ್ನು ತಿಳಿಸ್ಬೇಕಾಗಿತ್ತು ಆ ಇತಿಹಾಸವನ್ನು ತಿಳಿಸುವಂತ ಕೆಲಸ ಈ ದೇಶದಲ್ಲಿ ಮಾಡ್ಲೇ ಇಲ್ಲ. ಅದ್ರ ಪರಿಣಾಮ 6 ಲಕ್ಷ ಜನರು ಬಲಿದಾನ ಮಾಡಿದ್ರಿ ದೇಶಕ್ಕೋಸ್ಕರ. ಅವರೆಲ್ಲರೂ ಯಾವುದಕ್ಕೋಸ್ಕರ ಬಲಿದಾನ ಮಾಡಿದ್ರು? ಅವರೆಲ್ಲರೂ ನಮ್ಮೆಲ್ಲರ ಒಳಿತಿಗಾಗಿ, ನಮ್ಮೆಲ್ಲರ ಇಂದಿನ ದಿನಗಳಿಗಾಗಿ, ನಮ್ಮೆಲ್ಲ ಇಂದಿನ ದಿನಗಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ಅವತ್ತಿನ ಅಂದಿನ ದಿನಗಳನ್ನ ಬಲಿದಾನ ಮಾಡಿದ್ರಲ್ಲ. ಯಾರಾದ್ರೂ ಅಧಿಕಾರಕ್ಕೋಸ್ಕರ ಮಾಡಿದ್ರ? ಯಾರಾದ್ರೂ ಸ್ವತಂತ್ರದ ಹೋರಾಟವನ್ನ ದುಡ್ಡಿನ ಆಸೆಗೋಸ್ಕರ, ಅಧಿಕಾರದ ಆಸರೆಗೋಸ್ಕರ ಯಾರು ಹೋರಾಟ ಮಾಡಲಿಲ್ಲ. ನಾನ್ ಪ್ರಧಾನಮಂತ್ರಿ ಆಗ್ತೀನಿ, ನಾನು ಮುಖ್ಯಮಂತ್ರಿ ಆಗ್ತೀನಿ, ನನ್ನ ಮಗ MLA ಆಗ್ಲಿ, ನಾನು ತಾಲ್ಲೂಕ್ ಪಂಚಾಯತಿ, ನಾನು ಜಿಲ್ಲಾ ಪಂಚಾಯತಿ, ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತ ಹೋರಾಟ ಮಾಡಲಿಲ್ಲ. ಸ್ವಂತದ ಬದುಕಿಗೆ ಬೆಂಕಿಯನ್ನು ಹಚ್ಕೊಳ್ತಾ ಈ ದೇಶದ ಸ್ವತಂತ್ರದಲ್ಲಿ ಹೋರಾಟ ಮಾಡಿದ್ರಲ್ಲ. ಯಾರಿಗೋಸ್ಕರ? ಈ ದೇಶದ ನಮ್ಮಿಗೋಸ್ಕರ ಅಲ್ವಾ? ಅಂತವರನ್ನ ನಾವು ನೆನೆಯಿಲ್ಲ ಅಂತ ಕೇಳಿದ್ರೆ ನಮ್ಮಂತ ಕೃತಜ್ಞರು ಜಗತ್ತಲ್ಲಿ ಇನ್ಯಾರೂ ಇಲ್ವಲ್ಲ. ಇವತ್ತು ಮಾತಾಡ್ತಾರೆ ಕ್ರಾಂತಿಕಾರಿಗಳ ಕೊಡುಗೆ ಏನು, ಕಳ್ಳತನದಿಂದ, ಮೋಸದಿಂದ, ಅನ್ಯಾಯದಿಂದ ಮಾಡಿದ್ರು ಅಂತ ಹೇಳ್ತಾರೆ. ಸ್ವಾಮಿ, ಧರ್ಮರಾಯನ ಎದುರುಗಡೆ ಧರ್ಮದಲ್ಲಿ ನಡ್ಕೊಳ್ಬೇಕು, ರಾಮನ ಎದುರುಗಡೆ ರಾಮನಂತೆ ನಡ್ಕೊಳ್ಬೇಕು, ರಾವಣನ ಎದುರುಗಡೆ ಹೋಗಿ ರಾಮನಂತನೇ ಇರ್ಬೇಕು. ಸುಗ್ರೀವ ವಾಲಿಯ ಎದುರುಗಡೆ ವಾಲಿಯನ್ನು ಹೇಗ್ ಕೊಲ್ಬೇಕು ಹಾಗೆ ಕೊಲ್ಬೇಕು, ದುರ್ಯೋಧನ ಹೇಗ್ ಕೊಲ್ಬೇಕು ಹಾಗೆ ಕೊಲ್ಬೇಕು. ಅದೇ ಧರ್ಮವನ್ನ ಧರ್ಮದಿಂದ ಗೆದ್ರೆ ಅಧರ್ಮವನ್ನ ಅಧರ್ಮದಿಂದನೇ ಗೆಲ್ಲಬೇಕು ಅನ್ನೋ ಪಾಠವನ್ನು ನಮ್ಗೆ ಇತಿಹಾಸ ಹೇಳ್ಕೊಟ್ರಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೇ ಇಲ್ವಲ್ಲ ನಮ್ಮ ದೇಶದಲ್ಲಿ, ಬಂಧುಗಳೇ. ಒಬ್ಬೊಬ್ಬ ಕ್ರಾಂತಿಕಾರಿಗಳು ಯಾವ ರೀತಿ ಹೋರಾಟ ಮಾಡಿದ್ರು? ಗಾಂಧೀಜಿ ತಮ್ಮ ಸ್ವಂತ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ, ಗೌರವ ಇಟ್ಕೊಳ್ಳೋಣ. ಸ್ವಂತ ಕುಟುಂಬದ ಬಗ್ಗೆ ಯೋಚನೆ ಮಾಡಲಿಲ್ಲ. ಇಡೀ ದೇಶದಲ್ಲಿರ್ತಕ್ಕಂಥ 33 ಕೋಟಿ ಜನರಿಗೆ ನೇತೃತ್ವವನ್ನು ಕೊಟ್ಟರು ಗಾಂಧೀಜಿ, ಗೌರವಿಸೋಣ. ಆದ್ರೆ ಆ ಗೌರವಿಸುವ ನೆಪದಲ್ಲಿ ಯಾರು ಇಡೀ ಕೋಟ್ಯಾಂತರ ಜನರಿಗೆ ಅನ್ಯಾಯ ಮಾಡುವಂತ ಕೆಲಸ ಆಯ್ತಲ್ಲ, ಅದಾಗ್ಬಾರ್ದಿತ್ತಲ್ಲ ಬಂಧುಗಳೇ, ಅದಾಗ್ಬಾರ್ದಿತ್ತಲ್ಲ. ನಾನು ತುಂಬಾ ಜನ ಕ್ರಾಂತಿಕಾರಿಗಳ ನೆನಪನ್ನು ಮಾಡೋದಿಲ್ಲ, 1-2 ಜನರ ನೆನಪು ಮಾಡ್ತೀನಿ ಬಂಧುಗಳೇ, 1-2 ಜನರ ನೆನಪು ಮಾಡ್ತೀನಿ. ಒಬ್ಬ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಭಾರತ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಪಾರ್ಟಿಯನ್ನು ಕಟ್ಟಿ ಜೀವನ್ ಪರ್ಯಂತ ಈ ದೇಶವನ್ನ ಸ್ವತಂತ್ರ ತರಬೇಕು, ಅದಕ್ಕೋಸ್ಕರ ತಾನು ಹೋರಾಟ ಮಾಡಬೇಕು ಅಂತ ಮನೆಯನ್ನು ಬಿಟ್ಟು ಆರ್ಯ ಸಮಾಜಿ ಆಗ್ತಾ ಹೋರಾಟವನ್ನ ಮಾಡಿದ್ನಲ್ಲ. ಅವನ ಜೊತೆಯಲ್ಲಿ ರಾಜೇಂದ್ರ ಲಾಹಿರಿ, ಸಚೀಂದ್ರನಾಥ್ ಸನ್ಯಾಲ, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್ ಇವ್ರನ್ನೆಲ್ಲರೂ ಕಟ್ಕೊಂಡು ಹೋರಾಟ ಮಾಡ್ತಾ ಕಾಕೋರಿ ದರೋಡೆಯಲ್ಲಿ ಬಂಧನ ಆದಾಗ ಅವನನ್ನ ಜೈಲಿಗೆ ತಗೊಂಡೋದ್ರು. ಜೈಲಿಗೆ ತಗೊಂಡೋಗಿ ವಿಚಾರಣೆ ನಡೀತು. ವಿಚಾರಣೆ ನಡೆದ ನಂತರ ಕಟ್ಟ ಕಡೆಗೆ ಅವನನ್ನ ನೇಣುಗಂಬಕ್ಕೆ ಹಾಕ್ಬೇಕು ಅಂತ ಹೇಳಿದ್ರು. ಆ ನೇಣಗಂಬಕ್ಕೆ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ಕಟ್ಟ ಕಡೆಯ ಆಸೆ ಏನು ಅಂತ ಕೇಳಿದಾಗ ಅವನು ಒಂದೇ ಒಂದು ಮಾತು ಹೇಳ್ದ, ಸಾಯೋದಕ್ ಮುಂಚೆ ನನ್ನ ತಾಯಿನೊಮ್ಮೆ ನೋಡ್ಬೇಕು, ಇನ್ಯಾವ ಆಸೆಯೂ ನನಗಿಲ್ಲ, ನನ್ನ ತಾಯಿನೊಮ್ಮೆ ನೋಡ್ಬೇಕು ಅಂತ ಹೇಳ್ದ. ತಾಯಿ ಬರ್ಬೇಕಾದ್ರೆ ತಾಯಿ ಎಮ್ಮೆಯಿಂದ ತಲೆ ಎತ್ತಿ ಎದೆ ಎತ್ತಿ ಸಂತೋಷದಿಂದ ಹೇಳ್ಕೊಂಡು ಬರ್ತಾ ಇದ್ಲು, ಆಳರಸರ ಬ್ರಿಟಿಷರ ಎದೆಗೆ ಬೆಂಕಿಯನ್ನ ತಿಳಿಕೊಟ್ಟಿದ್ದಾನೆ ನನ್ನ ಮಗ ಅಂತ ಹೇಳಿ ಸಂತೋಷದಿಂದ ಬರ್ತಾ ಇರ್ಬೇಕಾದ್ರೆ ಮಗ ಜೈಲೊಳಗಡೆ ಇದ್ದಾನೆ, ಕಣ್ಣಲ್ಲಿ ನೀರು ಸುರಿತಾ ಇದೆ. ಆ ತಾಯಿಗನ್ನಿಸ್ತು, ಯಾವ ಮಗ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಬೆಂಕಿ ಹಚ್ಚಲಿಕ್ಕೆ ಹೊರಟಿದ್ದಾನೆ ಅಂತ ನಾನು ಅನ್ಕೊಂಡಿದ್ನೋ, ಆ ಮಗ ಕಣ್ಣೀರಾಗ್ತಾ ಇದ್ದಾನಲ್ಲ, ಇವನ್ ನನ್ ಮಗನ, ರಾಮ್ ಪ್ರಸಾದ ನೀನ್ ನನ್ ಮಗನ ಅಂತ ತಾಯಿ ಕೇಳಿದಾಗ
ಆ ತಾಯಿಯ ರಕ್ತ ಹುಟ್ಟಿದಂತ ತಾಯಿಯ ಬಸಿರಿನಲ್ಲಿ ಹುಟ್ಟಿದಂತ ಮಗ ಹೇಳ್ತಾನೆ, ಅಮ್ಮ ನಾನ್ ಸಾಯ್ಲಿಕ್ಕೋಸ್ಕರ ಎದುರಿ ಕಣ್ಣೀರ್ ಹಾಕ್ಲಿಲ್ಲ ಅಮ್ಮ, ಸಾಯ್ಲಿಕ್ಕೋಸ್ಕರ ಎದುರಿ ಕಣ್ಣೀರ್ ಹಾಕ್ಲಿಲ್ಲ. ಆಳೆತ್ತರ ಬೆಳೆದಂತ ಮಗ ನಾಳೆ ಬೆಳಿಗ್ಗೆ ನೇಣಗಂಬದ ಕುಣಿಕೆಗೆ ಏರ್ಬೇಕಾದಂತ ಸಂದರ್ಭದಲ್ಲೂ ತಾಯಿಯಾಗಿರ್ತಕ್ಕಂಥವಳು ನಗ್ನಗ್ತಾ ಆಶೀರ್ವಾದ ಮಾಡ್ಲಿಕ್ಕೆ ಬರ್ತಾ ಇದೆಯಲ್ಲ, ಪ್ರತಿ ಮನೆಯಲ್ಲೂ ನಿನ್ನಂತ ತಾಯಿನೇ ಹುಟ್ಟಬೇಕು, ನನ್ನಂತ ಮಗನೇ ಹುಟ್ಟಬೇಕು ಅಂತ ಹೇಳಿದ್ನಲ್ಲ. ಇದು ಭಾರತ ದೇಶದ ಇತಿಹಾಸ, ಇದು ಭಾರತ ದೇಶದ ಚರಿತ್ರೆ. ಇಂಥ ಇತಿಹಾಸವನ್ನ, ಇಂಥ ಚರಿತ್ರೆಯನ್ನ ನಮ್ಮ ಮಕ್ಕಳಿಗೆ ಕಲಿಸುವಂತ ಕೆಲಸ ಆಗ್ಲೇ ಇಲ್ವಲ್ಲ ಬಂಧುಗಳೇ, ಆಗ್ಲೇ ಇಲ್ವಲ್ಲ. ಇನ್ನೊಬ್ಬ ಕ್ರಾಂತಿಕಾರಿ ಸಂಸ್ಕೃತ ಕಲಿಬೇಕು ಅಂತ ಕಳೆದ ವರ್ಷ ನಾನು ಅವ್ರ ಊರಿಗೆ ಹೋಗಿದ್ದೆ. ಮಧ್ಯಪ್ರದೇಶದ ಅಲಿಗಢ್ ಜಿಲ್ಲೆಯ ಬಾವೋರಾ ಅಂತಕ್ಕಂಥ ಒಂದು ಗ್ರಾಮ, ಪುಟ್ಟ ಗ್ರಾಮ, ಕಾಡಿನ ದಟ್ಟ ಕಾಡಿನ ಮಧ್ಯೆ ಇರ್ತಕ್ಕಂಥ ಒಂದು ಗ್ರಾಮ. ಇವತ್ತದು ಜಿಲ್ಲಾ ಕೇಂದ್ರ ಆಗಿದೆ. ಆ ಬಾವೋರಾ ಅನ್ನೋ ಗ್ರಾಮದಲ್ಲಿ ಚಂದ್ರಶೇಖರ್ ತಿವಾರಿ ಅಂತಕ್ಕಂಥವನೊಬ್ಬ ಹುಟ್ಟುತ್ತಾನೆ. ಅವನಲ್ಲಿಂದ 9ನೇ ವಯಸ್ಸಿಗೆ ಕಾಶಿಗೆ ಸಂಸ್ಕೃತ ಕಲಿಬೇಕು ಅಂತ ಹೋಗ್ತಾನೆ. ಸಂಸ್ಕೃತ ಕಲಿಬೇಕು ಅನ್ನಿಸ್ತದ ಅವನಿಗೆ. ಸಂಸ್ಕೃತ ತರಗತಿಗೆ ಹೋಗ್ತಾ ಬರ್ತಾ ಸ್ವತಂತ್ರ ಹೋರಾಟ ನಡೀತೆ. ನಾನ್ ಸಂಸ್ಕೃತ ಕಲಿಯೋದಕ್ಕಿಂತ ನನ್ನ ತಾಯಿನ ಬಂಧ ಮುಕ್ತ ಮಾಡ್ಬೇಕಲ್ಲ ಅಂತ ಹೇಳಿ ಆ ಕ್ರಾಂತಿಕಾರಿ ಕೆಲಸದಲ್ಲಿ ತೊಡಕೊಳ್ತಾನೆ. 13ನೇ ವಯಸ್ಸಿಗೆ ಅವನು ಅಲ್ಲಿರ್ತಕ್ಕಂಥ ಹೋರಾಟದಲ್ಲಿ ಭಾಗವಹಿಸ್ತಾನೆ. ಪರಿಣಾಮ ಸೆರೆ ಸಿಕ್ಕಾಗ 13 ಚಡಿ ಏಟ್ಗಳನ್ನ ಕೊಡ್ತಾರೆ. ಆ ಚಡಿ ಏಟ್ ಕೊಡೋದಕ್ಕೆ ಮುಂಚೆ ಅವನೊಂದು ಪ್ರಶ್ನೆ ಕೇಳ್ತಾರೆ, ನಿನ್ನ ಹೆಸರೇನು ಅಂತ. ಆಗ ಹೇಳ್ತಾನೆ, 13 ವರ್ಷದ ಹುಡುಗ, ಅವನ ಹೆಸರು ಚಂದ್ರಶೇಖರ್ ತಿವಾರಿ. ಆದ್ರೆ ಅವನು ಹೇಳ್ತಾನೆ, ನನ್ನ ಹೆಸರು ಚಂದ್ರಶೇಖರ್ ಆಜಾದ್. ಆಜಾದ್ ಅಂದ್ರೆ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ನನ್ನ ಹೆಸರು ಅಂತ ಹೇಳ್ತಾನೆ. ಎರಡನೇದಾಗಿ ಹೇಳ್ತಾನೆ, ನಿನ್ ಮನೆ ಎಲ್ಲಿ? ನನ್ನ ಮನೆ ಸೆರೆಮನೆ. ನಿನ್ ತಂದೆ ಯಾರು? ನನ್ನ ತಂದೆ ಸ್ವಾಧೀನತೆ. ಇವನು ಹಂಗೆ ಬಗ್ಗುವಂತ ಹುಡುಗ ಅಲ್ಲ ಅಂತೇಳಿ 13 ಚಡಿ ಏಟನ್ನ ಅವನ್ ಕೊಡಿಸ್ತಾರೆ. ಚಡಿ ಏಟ್ ತಿಂದು ಮೈಯೆಲ್ಲ ರಕ್ತ ಸಿಕ್ತವಾಗುತ್ತೆ, ಇಡೀ ಪುಷ್ಟ ಭಾಗದಲ್ಲಿ ಚರ್ಮ ಕಿಲ್ದು ರಕ್ತ ಹರಿತಾ ಹೋಗುತ್ತೆ 13 ವರ್ಷದ ಹುಡುಗನಿಗೆ. ಆಗ ಅವತ್ತಿನ ಬ್ರಿಟಿಷ್ ಸರ್ಕಾರ 1 ರೂಪಾಯಿ ನಾಣ್ಯವನ್ನ ಅವನಿಗೆ ಕೊಡುತ್ತೆ. ಬ್ರಿಟಿಷ್ ಪದ್ಧತಿ, ಶಿಕ್ಷೆ ಅನುಭವಿಸ್ತಾ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಂತ. ಆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಅಂತ ಕೊಟ್ರ ಹುಡುಗ ಹೇಳ್ತಾರೆ, 13 ವರ್ಷದ ಹುಡುಗ, ಇದನ್ನ ನಾನ್ ಕೊಡ್ತಾ ಇದ್ದೀನಿ, ನಿಮ್ ಬ್ರಿಟಿಷ್ ರಾಣಿ ಇದಲ್ಲ, ವಿಕ್ಟೋರಿಯಾ ರಾಣಿ, ಅವಳಿಗೆ ನಾನ್ ಕೊಟ್ಟಿರೋದು ಅಂತ ಕೊಟ್ಬಿಡಿ, ಅವಳಿಗೆ ಊಟ ತಿಂಡಿ ಮಾಡ್ಕೊಳ್ಳಿ, ನನಗ್ ಬೇಡ ಅಂತ ಚಂದ್ರಶೇಖರ್ ತಿವಾರಿ ಹೇಳ್ತಾನಲ್ಲ. ಅವತ್ತು ಹೇಳ್ತಾನೆ, ನಾನು ಆಜಾದ್, ನನ್ನ ಹೆಸರು, ಜೀವನ್ ಪರ್ಯಂತ ನಾನು ಆಜಾದ್ ಆಗಿ ಬದುಕ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ತಾನೆ. ಇಡೀ ಕ್ರಾಂತಿಕಾರಿಗೋಸ್ಕರ ತನ್ನ ಜೀವನವನ್ನು ಸಹಿಸ್ತಾನೆ. ಬಂಧುಗಳೇ, ಇಂಥ ಎಲ್ಲ ಕ್ರಾಂತಿಕಾರಿಗಳ ಆ ರೀತಿ ಅಸಂಖ್ಯಾತ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಅಶ್ಫಾಕುಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್, ದಯಾನಂದ, ವಿವೇಕಾನಂದ, ಬಂಕಿಮ, ಅಖಂಡ, ಅದೆಷ್ಟು ಸನ್ಯಾಸಿಗಳು, ಅದೆಷ್ಟು ಸಂತರುಗಳು ಆ ಸ್ವತಂತ್ರ ಹೋರಾಟದಲ್ಲಿ ತ್ಯಾಗ ಬಲಿದಾನವನ್ನ ಮಾಡಿದ್ರು. ಅವ್ರು ಯಾರ ಹೆಸರು ಬರಲೇ ಇಲ್ವಲ್ಲ ಬಂಧುಗಳೇ. ಅಸಂಖ್ಯಾತ ಜನರ ಆ ಸ್ಮರಣೆಯನ್ನ ನಾವು ಒಂದ್ಸರಿ ಆದ್ರೂ ಮಾಡಿಕೊಳ್ಬೇಕಲ್ಲ. ಅದಕ್ಕೋಸ್ಕರ ಅಖಂಡ ಭಾರತ ಸಂಕಲ್ಪ ದಿನ. ಇನ್ನು ಎರಡನೇದಾಗಿ ಮೊದಲನೇದಾಗಿ ಹೋರಾಟ 3 ಹಂತಗಳನ್ನ ನಾನು ಹೇಳಿದ್ದೀನಿ. ಎರಡನೇ ಮಹಾಯುದ್ಧ ಆಯಿತು. ಎರಡನೇ ಮಹಾಯುದ್ಧ ಆದಂತ ಸಂದರ್ಭದಲ್ಲಿ ಅಮೆರಿಕ ಸೋತು ಸುಣ್ಣ ಆಗೋಯ್ತು. ಕೊನೆಗೆ 42ನೇ ಇಸ್ವಿಯಲ್ಲಿ ಹಿರೋಶಿಮಾ ನಾಗಾಸಾಕಿ ಮೇಲೆ ಬಾಂಬನ್ನು ಹಾಕಿದ್ರು. ಆದ ನಂತರ ಲಂಡನ್ ನಲ್ಲಿ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಿಗೆ ಶುರುವಾಯಿತು. ಬಿಕ್ಕಟ್ಟಿಗೆ ಶುರುವಾಗಿದ್ದ ಪರಿಣಾಮ ಬ್ರಿಟನ್ ಲಂಡನ್ ಅಂತ ಜಾಗದಲ್ಲೇ ಬ್ರೆಡ್ ತಿನ್ಲಿಕ್ಕೂ ಹಣ ಇಲ್ಲದೆ ಇರ್ತಕ್ಕಂಥ ಅಸಹಕಾರ ಪರಿಸ್ಥಿತಿ ಅವ್ರ ನಿರ್ಮಾಣ ಆಗೋಯ್ತು. ಅಲ್ಲಿರ್ತಕ್ಕಂಥ ಭಾರತೀಯ ಮಿತ್ರರು ಸಲಹೆಯನ್ನು ಕೊಟ್ಟರು, ಆದಷ್ಟು ಬೇಗ ಭಾರತ ಸ್ವತಂತ್ರವನ್ನು ಕೊಡಿ ಅಂತ ಉಲ್ಲೇಖ ಮಾಡಿದ್ರು. ಇನ್ನು 3ನೇದಾಗಿ ಭಾರತದಲ್ಲಿ ಅಷ್ಟೊತ್ತಿಗಾಗಲೇನೆ ಒಂದು ಭಾರತೀಯ ಆಜಾದ್ ಹಿಂದ್ ಫೌಜ್ ಸೈನ್ಯದ ಒಂದು ವ್ಯವಸ್ಥೆ ಆಗಿತ್ತು. ಸುಭಾಷ್ ಚಂದ್ರ ಬೋಸರು ಸ್ವತಂತ್ರ ವೀರ ಸಾವರ್ಕರ್ ಅವರ ಮಾತನ್ನ ಕೇಳಿ ಭಾರತದಿಂದ ಪೇಶಾವರಕ್ಕೆ ಹೋಗಿ, ಅಲ್ಲಿಂದ ಸಿಂಗಾಪುರಕ್ಕೆ ಹೋಗಿ, ರಂಗೂನ್ ಮುಖಾಂತರ ಸಿಂಗಾಪುರಕ್ಕೆ ಹೋಗಿ, ಜಪಾನ್ಗೆ ಹೋಗಿ ಒಂದು ಸೈನ್ಯವನ್ನ ಕಟ್ಟುವಂತ ಕೆಲಸ ಮಾಡಿದ್ರು. ಆ ಸೈನ್ಯವೇ ಆಜಾದ್ ಹಿಂದ್ ಫೌಜ್ ಸೈನ್ಯ. INA
INA ಸೈನ್ಯವನ್ನ ಕಟ್ಟೋದ್ರ ಜೊತೆಯಲ್ಲಿ ಇನ್ನೊಂದು ವ್ಯವಸ್ಥೆಯನ್ನ ಮಾಡಿದ್ರು. ಭಾರತದಲ್ಲಿ ಬ್ರಿಟಿಷ್ನವರು ಆಳ್ತಾ ಇರ್ತಕ್ಕಂಥ ಆ ಸೈನ್ಯದಲ್ಲಿ ಭಾರತೀಯರನ್ನ ದೊಡ್ಡ ಪ್ರಮಾಣದಲ್ಲಿ ಸೈನ್ಯಕ್ಕೆ ಸೇರಿಸುವಂತ ಕೆಲಸವನ್ನ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಬ್ರಿಟಿಷ್ನವರ ಸೈನ್ಯದಲ್ಲಿ ಭಾರತೀಯ ಸೈನಿಕರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 1, 2 ಅಲ್ಲ, 25 ಲಕ್ಷ ಜನ ಸೈನಿಕರು ಭಾರತೀಯರಿದ್ರು. ಸೈನಿಕರಲ್ಲಿ ಅಸಹಕಾರ ಚಳುವಳಿ ಶುರುವಾಗಿತ್ತು. ಅದನ್ನ ಅರ್ಥ ಮಾಡ್ಕೊಂಡಂತ ಬ್ರಿಟಿಷರಿಗೆ ಅನ್ನಿಸ್ತು, ಇಡೀ ಸೈನ್ಯ 25 ಲಕ್ಷ ಜನ ಭಾರತೀಯ ಸೈನಿಕರಿದ್ದಾರೆ. ಆ ಕಡೆ ಸುಭಾಷ್ ಚಂದ್ರ ಬೋಸ್ರು ಬರ್ಮಾದ ಮುಖಾಂತರ ಮಣಿಪುರದ ಹತ್ರಕ್ಕೆ ಬರ್ತಾ ಇದ್ದಾರೆ, ರಂಗೂನಿಗೆ ಬಂದಿದ್ದಾರೆ. ಇಲ್ಲಿ ಭಾರತೀಯ ಸೈನ್ಯ ನಡೀದೆ. ಹಾಗಾಗಿ ಇನ್ನು ನಮ್ಮ ಆಟ ನಡೆಯಲ್ಲ ಅಂತ ಹೇಳಿ 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡುವಂತ ಕೆಲಸವನ್ನು ಮಾಡಿದ್ರು. ಬಂಧುಗಳೇ, ಸ್ವತಂತ್ರ ಅಂತ ನಾವು ಹೇಳ್ತೀವಿ. ಆದ್ರೆ ಸ್ವತಂತ್ರವನ್ನ ನಮ್ಮ ನಾಯಕರು ಯಾವ ರೀತಿ ಕೊಡ್ತೀವಿ ಅಂತ ಹೇಳಿದ್ರು, ಜನರಿಗೆ ಯಾವ ರೀತಿ ಭರವಸೆಯನ್ನು ಕೊಟ್ಟಿದ್ರು, ಯಾವ ರೀತಿ ಸ್ವತಂತ್ರವನ್ನ ಈ ದೇಶದ ಜನರಿಗೆ ತಂದ್ಕೊಡ್ತೀವಿ ಅಂತ ಹೇಳಿದ್ರು, ಆ ಸ್ವತಂತ್ರವನ್ನು ತಂದ್ಕೊಡ್ಲೇ ಇಲ್ವಲ್ಲ. ಮೊದಲನೇ ಬಾರಿಗೆ 1929ನೇ ಇಸ್ವಿಯಲ್ಲಿ ಲಾಹೋರ್ನಲ್ಲಿ ಒಂದು ಕಾಂಗ್ರೆಸ್ ಅಧಿವೇಶನ ಆಯಿತು. ಆ ಲಾಹೋರ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತನ್ನು ಹೇಳಿದ್ರು. ಈ ರಾವಿ ನದಿಯ ಸಾಕ್ಷಿಯಾಗಿ ನಾನು ಸಂಕಲ್ಪವನ್ನ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವುದೇ ಬೆಲೆಯನ್ನು ಬೇಕಾದ್ರೂ ತೆತ್ತಾದ್ರೂ ಸರಿ, ಭಾರತವನ್ನ ವಿಭಜನೆ ಮಾಡ್ಲಿಕ್ಕೆ ನಾನು ಬಿಡೋದಿಲ್ಲ. ಅಕಸ್ಮಾತ್ ಭಾರತ ವಿಭಜನೆ ಮಾಡ್ತೀನಿ ಅಂತ ಹೊರಟ್ರೆ ಅದು ತಲೆ ತಿರುಕರ ಕಲ್ಪನೆ ಅಷ್ಟೇ, ಭಾರತ ವಿಭಜನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ 1929ನೇ ಇಸ್ವಿಯಲ್ಲಿ ಈ ನೆಹರೂರು ಲೇಖ ಮಾಡಿದ್ರು. ಆದ್ರೆ ದುರಂತ, ತುಂಡಾದ ದೇಶದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರೇ ಆದ್ರು. ಎರಡನೇದಾಗಿ 1935ನೇ ಇಸ್ವಿ ಮುಂಬಯಿಯ ಚೌಪಾಟಿ ಮೈದಾನದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಗುಡುಗಿದ್ರು, ಕತ್ತಿಗೆ ಕತ್ತಿ ಕೊಡ್ತೀವಿ, ರಕ್ತಕ್ಕೆ ರಕ್ತ ಹರಿಸ್ತೀವಿ, ಬಾಂಬಿಗೆ ಬಾಂಬಿನಿಂದ ಉತ್ತರ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ದೇಶ ಮಾತ್ರ ತುಂಡಾಗ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದಂತ ಲೋಹ ಪುರುಷ, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮಾತು ಸಹ ಸುಳ್ಳಾಗೋಯ್ತು. ತುಂಡ ದೇಶದ ಉಪ ಪ್ರಧಾನಿ, ಗೃಹ ಮಂತ್ರಿಗಳಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆಯ್ಕೆ ಆಯ್ತು. 1945ನೇ ಇಸ್ವಿಯಲ್ಲಿ ಜೈಲಲ್ಲಿ ಇದ್ರು ಬಾಬು ರಾಜೇಂದ್ರ ಪ್ರಸಾದ್ರು. ಡಿವೈಡೆಡ್ ಇಂಡಿಯಾ ಅಂತ ಒಂದು ಪುಸ್ತಕವನ್ನ ಬರೆದ್ರು. ಆ ಪುಸ್ತಕ ಬರೆದಂತ ಪುಸ್ತಕದ ಇಂಕು, ಪ್ರಿಂಟ್ ಆಗಿರ್ತಕ್ಕಂಥ ಇಂಕಿನ ಆ ಪುಸ್ತಕದ ಇಂಕು ಆರಿರ್ಲಿಲ್ಲ. ಅದಕ್ಕೆ ಮುಂಚೆ ದೇಶ ತುಂಡಾಗೋಯ್ತು. ಇನ್ನ ಗಾಂಧೀಜಿ 1940ನೇ ಇಸ್ವಿಯಲ್ಲಿ ಇಡೀ ಸಮಸ್ತ ಭಾರತ ದೇಶವಾಸಿಗಳಿಗೊಂದು ಕರೆಯನ್ನು ಕೊಟ್ಟಿದ್ರು. ಭಗವಂತ ಈ ದೇಶವನ್ನ ಸೃಷ್ಟಿ ಮಾಡಿದಾನೆ, ಮನುಷ್ಯನಿಂದ ಈ ದೇಶ ಸೃಷ್ಟಿಯಾಗಿಲ್ಲ, ಭಗವಂತನಿಂದ ಸೃಷ್ಟಿಯಾಗಿದೆ. ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇಶವನ್ನ ಮನುಷ್ಯ ಮಾತ್ರ ತುಂಡರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಕಸ್ಮಾತ್ ದೇಶವನ್ನು ತುಂಡರಿಸೋದೇ ಆದ್ರೆ ಮೊದಲು ನನ್ನನ್ನು ತುಂಡರಿಸಿ ಆಮೇಲೆ ದೇಶ ತುಂಡರಿಸಿ ಅಂತ ಗಾಂಧೀಜಿ ಮಾತು ಕೊಟ್ಟಿದ್ರು. ಆದ್ರೆ ಯಾವ ರಾಷ್ಟ್ರಪಿತ ಮಹಾತ್ಮ ತುಂಡ ದೇಶದಲ್ಲಿ 6 ತಿಂಗಳು ಬದುಕಿದ್ರು. ಈ ಎಲ್ಲ ಮಹಾನ್ ನಾಯಕರುಗಳು 33 ಕೋಟಿ ಜನರಿಗೆ ಭರವಸೆಯನ್ನು ಕೊಟ್ಟಿದ್ರು, ದೇಶವನ್ನ ತುಂಡರಿಸಲ್ಲ ಅಂತ. ಆದ್ರೆ ತುಂಡಾಗೇ ಹೋಯಿತಲ್ಲ ಬಂಧುಗಳೇ. ತುಂಡ ದೇಶ ಬರೀ ತುಂಡಾಯ್ತ ಮಾತ್ರ, ತುಂಡಾಗದ್ರ ಜೊತೆಯಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಘೋರ ದುರಂತವು ನಡೆದೋಯ್ತು. ಅವತ್ತು 1947ನೇ ಇಸ್ವಿಯಲ್ಲಿ ತುಂಡಾಗ್ತಾ ಹೋದ್ರೆ ಸರಿಯೂ ನದಿ ಪಾಕಿಸ್ತಾನದಲ್ಲಿ ರಾವಿ ನದಿ ಹರಿತಾ ಇತ್ತು. ನಮ್ದೇ ದೇಶದ ಜನರು ಲಾಹೋರಲ್ಲಿದ್ರು, ಕಂದಹಾರಲ್ಲಿದ್ರು, ಕಾಬೂಲಲ್ಲಿದ್ರು, ಬಲೂಚಿಸ್ತಾನದಲ್ಲಿದ್ರು. 47ನೇ ಇಸ್ವಿಯವರು ಎಲ್ಲರೂ ಪರಕೀಯರಾಗೋದ್ರು. ಅದರ ಪರಿಣಾಮ ನೂರಾರು ಮನೆಗಳೆಲ್ಲ, ಸಾವಿರ ಜನರ ಮಾರಣ ಹೋಮಗಳು ನಡೆದೋಯ್ತು. ಲಾಹೋರ್ನಿಂದ ಒಂದು ಟ್ರೈನ್ ಬರುತ್ತೆ, ಕಾಮೋಕಿ ಎಂದ ಟ್ರೈನ್ ಹೆಸರು. ಲಾಹೋರ್ನಿಂದ ಅವತ್ತು ಡೆಲ್ಲಿಗೆ ಟ್ರೈನ್ ಬರುತ್ತೆ. ಆ ಟ್ರೈನ್ ಬಂದಂತ ಸಂದರ್ಭದಲ್ಲಿ ಆ ಟ್ರೈನ್ ನಲ್ಲಿ ಒಬ್ಬ ಹಿಂದೂಗಳು ಬದುಕಿರೋದಿಲ್ಲ. ಇಡೀ ಟ್ರೈನ್ ನಲ್ಲಿ ಹುಡುಕಿ ಎಲ್ಲರನ್ನು ಕೊಲ್ಲುವಂತ ಕೆಲಸ ಮಾಡ್ತಾರೆ. ಯಾಕ ರೀತಿ ಕೊಂದ್ರು?
ಒಪ್ಪಂದ ಆಗಿತ್ತು. ಭಾರತದಲ್ಲಿರ್ತಕ್ಕಂಥ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳು ಭಾರತಕ್ಕೆ ಬರಬೇಕು ಅಂತ ಒಪ್ಪಂದ ಆಗಿತ್ತಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಒಂದ್ಸಾರಿ ಸಪರೇಟ್ ಆಗೋಗ್ಲಿ, ಶಾಶ್ವತ ಪರಿಹಾರ ಕೊಟ್ಬಿಡೋಣ, ಭಾರತದಲ್ಲಿರ್ತಕ್ಕಂಥವ್ರೆಲ್ರು ಪಾಕಿಸ್ತಾನಕ್ಕೆ ಹೋಗ್ಲಿ, ಮುಸಲ್ಮಾನರು ಪಾಕಿಸ್ತಾನದಲ್ಲಿರೋ ಹಿಂದೂಗಳು ಭಾರತಕ್ಕೆ ಕರ್ಕೊಳ್ಳೋಣ, ಶಾಶ್ವತವಾಗಿ ಪರಿಹಾರವನ್ನ ಮಾಡಿಕೊಳ್ಳೋಣ ಅಂತ. ಆದ್ರೆ ಡೊಂಗಿ ಸೆಕ್ಯುಲರ್ ಜಾತ್ಯತೀತವಾದದ ಸುಳಿಗೆ ಸಿಕ್ಕಿರ್ತಕ್ಕಂಥ ಸೆಕ್ಯುಲರ್ ವಾದಿ ಸೋಗಲಾಡಿಗಳಿಗೆ ಇದಿಷ್ಟ ಆಗಲಿಲ್ಲ. ಓಟಿನ ಭ್ರಷ್ಟ ರಾಜಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಇಲ್ಲೇ ಉಳಿಸ್ಕೊಂಡ್ರು, ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನ ಭಾರತಕ್ಕೆ ಬರಬೇಕು ಅಂತ ಬುಲಾವ್ ಹೊರಡಿಸಿದ್ರು. ಎಂತ ನೀಚತನ ಅಂತ ಕೇಳಿದ್ರೆ, ಪಾಕಿಸ್ತಾನದ ಪ್ರಧಾನಿಯಾಗಿರ್ತಕ್ಕಂಥ ಅವತ್ತಿನ ಜಿನ್ನಾ, ಮಹಮ್ಮದ್ ಅಲಿ ಜಿನ್ನಾ, ಭಾರತದಿಂದ ಯಾವಾಗಲೂ ಹೋದಾಗ, ಯಾರು ತಪ್ಪು ತಿಳ್ಕೊಳ್ಬೇಡ್ರಿ, ಅವ್ರ ಹೆಸರು ನಾನು ಮರ್ತಿದ್ದೀನಿ, ಶೆಟ್ರು ಅವರು, ವ್ಯಾಪಾರಸ್ಥರು, ಒಳ್ಳೆ ಶೆಟ್ರು, ಲಾಹೋರ್ನಲ್ಲಿ ಅವ್ರ ಮನೆ ಇತ್ತು. ಯಾವಾಗ ಜಿನ್ನಾ ಹೋಗಿದ್ನೋ ಆ ಎಲ್ಲ ಸಮಯದಲ್ಲೂ ಆ ಲಾಹೋರ್ನಲ್ಲಿರ್ತಕ್ಕಂಥ ಜಿನ್ನಾರ ಮನೆಯಲ್ಲಿ ಆ ಶೆಟ್ರು ಮನೆಯಲ್ಲಿ ಉಳಿತಾ ಇದ್ದ. ಆದ್ರೆ ಭಾರತ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಅದೇ ಶೆಟ್ರು ಮನೆಯನ್ನ ಜಿನ್ನಾ ಆಡು ಹಗಲಲ್ಲಿ ಆ ಎಲ್ಲ ಕುಟುಂಬ ಸಮೇತ ಓಡಿಸಿ ಆ ಮನೆಯನ್ನ ತನ್ನ ಮನೆಯನ್ನಾಗಿ ಮಾಡಿಕೊಂಡ. ಇಂಥ ಧೂರ್ತ ತಂತ್ರವನ್ನ ಜಗತ್ತಿನ ಇತಿಹಾಸದಲ್ಲಿ ಎಲ್ಲೂ ಮರಿಲಿಕ್ಕೆ ಸಾಧ್ಯ ಇಲ್ವಲ್ಲ. ಆದ್ರೆ ಅವತ್ತು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಅಲ್ಲಿ ಕಳಿಸಿದ್ರು, ಹಿಂದಕ್ಕೆ ವಾಪಸ್ ಕಳ್ಸ್ಕೊಂಡು ಮುಸಲ್ಮಾನರು ಯಾರು ಹೋಗ್ಲೇ ಇಲ್ಲ. ಶಾಶ್ವತವಾಗಿ ಸಮಸ್ಯೆ ಆಗೇ ಹೋಯ್ತಲ್ಲ. ಬರೀ ಸಾವು ನೋವುಗಳು ಮಾತ್ರ ಅಲ್ಲ, ಜೊತೆಯಲ್ಲಿ 48ನೇ ಇಸ್ವಿಗೆ ನಮ್ಮಿಂದ ಸಿಡ್ದೋಗಿರ್ತಕ್ಕಂಥ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡ್ಲಿಕ್ಕೆ ಸರಿಯಾಗಿ ಪೆಟ್ಟು ತಿನ್ನತ್ತೆ, ಪೆಟ್ಟು ತಿಂದು ವಾಪಸ್ ಮೂಲೆಗೆ ಹೋಗಿ ಕುತ್ಕೊಳ್ಳುತ್ತೆ. 62ನೇ ಇಸ್ವಿಯಲ್ಲಿ ಚೀನಾ ಯುದ್ಧ ಮಾಡುತ್ತೆ. 71ನೇ ಇಸ್ವಿಯಲ್ಲಿ ಮತ್ತೊಮ್ಮೆ ಪಾಕಿಸ್ತಾನ ಕಾಲ್ ಕೆದರ್ಕೊಂಡು ಯುದ್ಧಕ್ಕೆ ಬರುತ್ತೆ. ರಾಜಸ್ಥಾನದ ಲೋಂಗಿವಾನ ತನೋಟ್ ಮಾತಾ ಅನ್ನೋ ಜಾಗದಲ್ಲಿ ಯುದ್ಧವನ್ನ ಮಾಡುತ್ತೆ, ಅಲ್ಲೂ ಸಹ ಸೋಲಾಗುತ್ತೆ. 3ನೇ ಬಾರಿಗೆ ಸುಮ್ಮನಿರ್ಲಿಕ್ಕಾಗಲ್ಲ. 65ನೇ ಇಸ್ವಿ 71ನೇ ಇಸ್ವಿ ಮತ್ತೆ ಬಂದಾಗ ಮತ್ತೆ 93,000 ಜನರನ್ನ ಬಂಧನ ಮಾಡ್ಕೊಳ್ಳುತ್ತೀವಿ. ಆ ಬಂಧನ ಮಾಡಿದಾಗ ಮತ್ತೆ ಬಿಟ್ಕೊಡುತ್ತೆ. ಮತ್ತೆ 99ನೇ ಇಸ್ವಿಯಲ್ಲಿ ಯುದ್ಧ ಮಾಡುತ್ತೆ. ಭಾರತ ಸ್ವತಂತ್ರ ಆದ್ಮೇಲೆ ಪಾಕಿಸ್ತಾನ 4 ಬಾರಿ ಯುದ್ಧ ಮಾಡಿದ್ರೆ ಚೀನಾ 1 ಬಾರಿ ಯುದ್ಧ ಮಾಡುತ್ತೆ. ಯಾಕೆ ಈ ಸಮಸ್ಯೆಗಳು ಬಂಧುಗಳೇ? ನಾವ್ ಹೇಳ್ತೀವಿ ನಮ್ ದೇಶದಾಗಿರ್ತಕ್ಕಂಥ ತುಂಬಾ ಜನ ವಿಚಾರವಾದಿಗಳು ಅನ್ಕೊಂಡಿರ್ತಕ್ಕಂಥ ವಿಕಾರವಾದಿಗಳು, ಕಮ್ಮಿ ನಿಷ್ಠೆ ಇರುವ ಕಮ್ಯುನಿಸ್ಟರು ಎಲ್ರೂ ಮಾತಾಡ್ತಾರೆ. ಅರೆ ಬೆಂದಿರ್ತಕ್ಕಂಥ ನಾಳೆ ಪ್ರಜ್ಞಾವಂತ ಜೀವಿಗಳು ನಾಳೆ ಬೆಳಿಗ್ಗೆ ಎದ್ದು ಭಾರಿ ಸ್ವತಂತ್ರ ಆಚರಣೆ ಮಾಡ್ತಾರೆ. ಹಿಂದೂಗಳ ಬಗ್ಗೆ ಇಲ್ಲದೆ ಇರ್ತಕ್ಕಂಥ ಶೋಷಣೆಯ ಮಾತುಗಳನ್ನ ಆಡ್ತಾರೆ. ಆದ್ರೆ ಅವ್ರು ಯಾರಾದ್ರೂ 47ನೇ ಇಸ್ವಿಯಲ್ಲಿ ಮಾತ್ರ ಅಲ್ಲ, ಇವತ್ತು ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಒಂದೇ ಒಂದು ಮಾತಾಡೋ ಕೆಲಸವನ್ನು ಮಾಡ್ತಾ ಇದ್ದಾರ ಬಂಧುಗಳೇ? ಮಾತಾಡೋ ಕೆಲಸ ಮಾಡ್ತಾ ಇದ್ದಾರ? ಯಾಕೆ ನಾನು ಬಾಂಗ್ಲಾ ಉದಾಹರಣೆಗೆ ಬಂದೆ ಅಂದ್ರೆ, ಅವತ್ತು ಭಾರತ ಪಾಕಿಸ್ತಾನ ವಿಭಜನೆ ಆದಂತ ಸಂದರ್ಭದಲ್ಲಿ ಸನ್ಮಾನ್ಯ ಪಂಡಿತ್ ನೆಹರು ಅವರು ಒಂದು ಮಾತನ್ನ ಹೇಳಿದ್ರು. ಆ ಮಾತೇನು ಅಂತ ಕೇಳಿದ್ರೆ, ಯಾರು ಪಾಕಿಸ್ತಾನದಲ್ಲಿ ಇದ್ದಾರೆ ಅವರೆಲ್ಲರೂ ಭಾರತಕ್ಕೆ ಬನ್ನಿ ಹಿಂದೂಗಳು, ಆದ್ರೆ ಇಲ್ಲಿರ್ತಕ್ಕಂಥವ್ರು ಯಾರು ಆಸ್ತಿ ಇದೆ, ಹಿಂದೂಗಳ ಆಸ್ತಿ ಇದೆ, ಮುಸಲ್ಮಾನರ ಆಸ್ತಿ ಇದೆ, ಆ ಮುಸಲ್ಮಾನರ ಆಸ್ತಿ ಮುಸಲ್ಮಾನರಿಗೆ ಸೇರ್ಬೇಕು. ಆದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಹಿಂದೂಗಳ ಆಸ್ತಿ ಅದು ಸರ್ಕಾರಕ್ಕೆ ಸೇರ್ಬೇಕು ಅಂತ ಜಿನ್ನಾ ಸರ್ಕಾರಕ್ಕೆ ಸೇರಿಸ್ಕೊಂಡ್ರೆ, ಭಾರತದಲ್ಲಿ ಇರ್ತಕ್ಕಂಥ ಮುಸಲ್ಮಾನರ ಆಸ್ತಿಯನ್ನ ಮುಸಲ್ಮಾನರಿಗೆ ಉಳಿಬೇಕು ಅನ್ನೋದ್ರ ಜೊತೆಗೆ ಯಾವ್ಯಾವ ಮುಸಲ್ಮಾನರು ಬಿಟ್ಟೋಗಿದ್ರು ಅದೆಲ್ಲವೂ ವಕ್ಫ್ ಮಂಡಳಿಗೆ ಸೇರ್ಬೇಕು ಅಂತ ಸೇರಿಸ್ಕೊಂಡ್ರು. ಇವತ್ತು ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ಘೋಟಾಲ ನಡೀತಾ ಇದೆ. ಇಡೀ ಪಾರ್ಲಿಮೆಂಟ್ ಅಲ್ಲ, ದೇಶದ ಜನರಿಗೆ ಅತಿ ಭಯಾನಕವಾಗಿರ್ತಕ್ಕಂಥ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಬಂಧುಗಳೇ, ಇವತ್ತು ನಾವೇನಾದ್ರೂ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಅಂತ ಕೇಳಿದ್ರೆ ನಮ್ಮ ತನವನ್ನ ನಾವು ಉಳಿಸ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಇವತ್ತು ಆ ಎಲ್ಲ ಆಸ್ತಿಗಳನ್ನು ಸರ್ವೆ ಮಾಡ್ಲಿಕ್ಕೆ, ಮುಸಲ್ಮಾನರಿಗೆ ಸೇರಿರ್ತಕ್ಕಂಥ ನಮ್ಮ ದೇಶದಲ್ಲಿ ಆಸ್ತಿಯನ್ನ ಸರ್ವೆ ಮಾಡ್ಲಿಕ್ಕೆ ಹಣ ಯಾರು ಕೊಡ್ಬೇಕು ಅಂತ ಕೇಳಿದ್ರೆ ಮುಸಲ್ಮಾನರ ಮದರಸ ಕೊಡೋಂಗಿಲ್ಲ. ಸರ್ಕಾರಿ ಖರ್ಚಿನಲ್ಲಿ ಅವರೆಲ್ಲರ ಆಸ್ತಿಗಳ ಸರ್ವೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಹಿಂದೂಗಳ ಆಸ್ತಿಯನ್ನ 100 ಎಕರೆ ಅಲ್ಲ, 1000 ಎಕರೆ ಭೂಮಿಯನ್ನ ಹಿಂದೂಗಳು ಇವತ್ತು ಕಳ್ಕೊಂಡಿದ್ದಾರೆ. ಇಲ್ಲಿ ಕೂತಿರುವಂತವ್ರು ನಾವ್ಯಾರು ಕಳ್ಕೊಂಡಿಲ್ಲ ಇರಬಹುದು, ನಮ್ಗದ್ರ ನೋವು ಅರ್ಥ ಆಗಲ್ಲ.
ನಮ್ಗದ್ರ ನೋವು ಅರ್ಥ ಆಗಲ್ಲ. ನಮ್ದೇ ಜಿಲ್ಲೆಯ ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಲಕ್ಷ್ಮೇಶ್ವರ, ಸಂಕೇಶ್ವರ ಅಂತಕ್ಕಂಥ ಗ್ರಾಮಕ್ಕೆ ಬಂದ್ರೆ ಅಲ್ಲಿರ್ತಕ್ಕಂಥ ರೈತರ ನೋವುಗಳು, ಅವರ ಆಕ್ರಂದನ, ಮನೆಯಿಂದ ಹೊರಗಡೆ ಬಂದು ತನ್ನ ಭೂಮಿಯನ್ನು ಕಳ್ಕೊಂಡು ಬೆಳೆದಿರ್ತಕ್ಕಂಥ ಫಸಲನ್ನ ನಾವು ಕಟ್ ಮಾಡೋಂಗಿಲ್ಲ. ಯಾಕೆ ಅಂತ ಕೇಳಿದ್ರೆ ವಕ್ಫ್ ಮಂಡಳಿಗೆ ಸೇರಿದೆ ಅಂತ ಅಲ್ಲಿ ಬೋರ್ಡ್ ಅನ್ನ ಹಾಕ್ತಾರೆ. ಆ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಬಿಟ್ಟು ಹೊರಗಡೆ ಬರಬೇಕು. ಆ ರೀತಿ ನಮ್ಮ ದೇಶದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಒಂದು ನಡೀತಾ ಇದೆ. ಯಾಕೆ ಅಂತ ಕೇಳಿದ್ರೆ ಭಾರತ ಒಂದು ಜಾತ್ಯತೀತ ರಾಷ್ಟ್ರ. ಜಗತ್ನಲ್ಲಿ ಎಲ್ಲೂ ಇಲ್ಲದೆ ಇರ್ತಕ್ಕಂಥ ಒಂದು ದೊಡ್ಡ ಮೋಸ ಭಾರತದಲ್ಲಿ ನಡೀತಾ ಇದೆ. ಬಂಧುಗಳೇ, ಒಂಚೂರು ಅಂಕಿ ಸಂಖ್ಯೆಯನ್ನು ಹೇಳ್ತೀನಿ. ದೇಶದಲ್ಲಿ ಇವತ್ತು ರೈಲ್ವೆ ಆಸ್ತಿ ಇದೆ. ರೈಲ್ವೆ ಆಸ್ತಿ ನಮ್ಮ ದೇಶದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಇದೆ. ಇಡೀ ದೇಶದಲ್ಲಿ 12,00,0.9 ಎಕರೆ ರೈಲ್ವೆ ಆಸ್ತಿ ನಮ್ಮ ದೇಶದಲ್ಲಿದೆ. ಸ್ವಲ್ಪ ಗಮನ ಇಟ್ಟು ಕೇಳಿ. ಇನ್ನು ಎರಡನೇದಾಗಿ ಮಿಲಿಟರಿ ಆಸ್ತಿ ಇಡೀ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಗುಜರಾತಿನಿಂದ ಅಸ್ಸಾಮಿನವರೆಗೆ 18 ಲಕ್ಷ ಎಕರೆ ಇದೆ. 18 ಲಕ್ಷ ಎಕರೆ ಇದೆ. ವಕ್ಫ್ ಆಸ್ತಿ ಎಷ್ಟಿದೆ ಅಂತ ಕೇಳಿದ್ರೆ ಇವತ್ತು ನಮ್ಮ ದೇಶದಲ್ಲಿ 9.4 ಲಕ್ಷ ಎಕರೆ ಇವತ್ತು ವಕ್ಫ್ ಆಸ್ತಿ ಭಾರತದಲ್ಲಿದೆ. ಇಡೀ ದೇಶಕ್ಕಿರ್ತಕ್ಕಂಥ ಎಲ್ಲ ಸರ್ಕಾರಿ ಸಂಸ್ಥೆಗಳಲ್ಲಿ ರೈಲ್ವೆ ಮತ್ತು ಮಿಲಿಟರಿಯನ್ನ ಹೊರತುಪಡಿಸಿದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಇರ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ವಕ್ಫ್ ಆಸ್ತಿ ಇದೆ. ಇದು ಇನ್ನು ಮುಂದುವರೆದ ಕರ್ಮಕಾಂಡ ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರೆ ಉತ್ತರ ಪ್ರದೇಶದಲ್ಲಿ ಒಂದು ಬಹರಾನ್ಪುರ ಅಂತ ಒಂದು ಜಾಗ ಇದೆ. ಆ ಬಹರಾನ್ಪುರ ಅಂತಕ್ಕಂಥದ್ದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗ ಕೋಟೆ ಸೇರಿದೆ. ಪುರಾತತ್ವ ಇಲಾಖೆಗೆ ಆ ಕೋಟೆ ಸೇರಿದೆ. ಆ ಕೋಟೆ ಮತ್ತು ಅರಮನೆಯನ್ನ ವಕ್ಫ್ ಮಂಡಳಿಯವರು ಮೊನ್ನೆ ಹೋಗಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಇದು ನಮಗೆ ಸೇರ್ಬೇಕಾದ್ದು, ಇದು ಭಾರತ ಪ್ರಾಚೀನ ವಸ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ್ದಲ್ಲ, ಇದು ವಕ್ಫ್ ಮಂಡಳಿಗೆ ಸೇರ್ಬೇಕಾದ್ದು ಅನ್ನೋ ಬೋರ್ಡ್ ಅನ್ನು ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಇನ್ನೂ ಮಜಾ ಅಂತ ಕೇಳಿದ್ರೆ, ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ ಯಾವಾಗ ಅಂತ ಕೇಳಿದ್ರೆ 7-8ನೇ ಶತಮಾನದಲ್ಲಿ. 7-8ನೇ ಶತಮಾನದಲ್ಲಿ ತಮಿಳುನಾಡಿನಲ್ಲಿ 1500 ವರ್ಷಗಳ ಹಿಂದೆ 1500 ವರ್ಷಗಳ ಹಿಂದೆ ಚೇಳರ ಕಾಲದಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರು. ತಂಜಾವೂರಿನ ಕಟ್ಟಿರ್ತಕ್ಕಂಥ ಚೇಳರ ಕಾಲದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ರು. ಅದು ಶಿವನ್ ದೇವಸ್ಥಾನ. ಆ ದೇವಸ್ಥಾನಕ್ಕೆ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಹುಟ್ಟೆ 1300 ವರ್ಷ ಆಗಿದೆ. ಮೊಹಮ್ಮದ್ ಪೈಗಂಬರ್ ಹುಟ್ಟಿ 1300 ವರ್ಷ ಆಗಿದೆ. 1500 ವರ್ಷಗಳ ದೇವಸ್ಥಾನವನ್ನ ಮುಸಲ್ಮಾನ್ ಆಸ್ತಿ, ಇದು ನಮಗೆ ಸೇರಿದ್ದು ಅಂತ ಬೋರ್ಡ್ ಅನ್ನು ಹಾಕಿದ್ದಾರೆ. ಕೊಲ್ಲಾಪುರದಲ್ಲಿ ವಾಡನ್ ಗ್ರಾಮ ಅಂತ ಇದೆ. 2024 ಮೇ ತಿಂಗಳಲ್ಲಿ ಮಹದೇವ ದೇಗುಲ ಅಂತ ಇದೆ. ಆ ದೇಗುಲ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಅಲ್ಲಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಬಿಡಿ, ಇದೆಲ್ಲ ಬಿಟ್ಟಾಕಿ. ಗುಜರಾತ್ ನಲ್ಲಿ ಸೂರತ್ ನಲ್ಲಿ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸ್ ಇದೆ. ಸೂರತ್ತಿನ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ಆಫೀಸು ಗೌರ್ಮೆಂಟ್ ಆಫೀಸು, ಅದಕ್ಕೋಗಿ ಬೋರ್ಡ್ ಹಾಕಿದ್ದಾರೆ, ಇದು ಮುಸಲ್ಮಾನರಿಗೆ ಸೇರ್ಬೇಕಂತ ವಕ್ಫ್ ಮಂಡಳಿದು, ಇದು ನಿಮ್ದು ಯಾರ್ದು ಅಲ್ಲ ಅಂತ ಬೋರ್ಡ್ ಅನ್ನ ಇದೇ 2021ರಲ್ಲಿ ಬೋರ್ಡ್ ಹಾಕಿದ್ದಾರೆ. ಗುಜರಾತ್ ನಲ್ಲಿ ಇನ್ನೊಂದು ಬೋರ್ಡ್ ಹಾಕಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದವರೇ ಒಂದು ದೊಡ್ಡ ಸಂಶೋಧನೆಯನ್ನ ಮಾಡಿದ್ರು. ಕೃಷ್ಣನ ಅರಮನೆ ಸಮುದ್ರ ತಳದಲ್ಲಿದೆ. ಆ ಸಮುದ್ರ ತಳದಲ್ಲಿ ಕೃಷ್ಣನ ಅರಮನೆ ಇದೆ ದ್ವಾರಕಾದಲ್ಲಿ ಅಂತ ಹೇಳ್ದು. ಆ 2 ದ್ವೀಪಗಳು, ಒಂದು ದ್ವಾರಕಾ, ಇನ್ನೊಂದು ಬೇಟ್ ದ್ವಾರಕಾ ಅಂತ. ಆ 2 ದ್ವಾರಕಗಳು ನಮಗೆ ಸೇರ್ಬೇಕಾದ ದ್ವೀಪಗಳು, ಅದು ಮುಸಲ್ಮಾನರ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಬೋರ್ಡ್ ಅನ್ನು ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಬಂಧುಗಳೇ, ಮತ್ತೊಮ್ಮೆ ನೆನಪನ್ನು ಮಾಡ್ತೀನಿ. ವಕ್ಫ್ ಆಸ್ತಿಯ 2006ನೇ ಇಸ್ವಿಯಲ್ಲಿ 2006ನೇ ಇಸ್ವಿಯಲ್ಲಿ ಇದೇ ವಕ್ಫ್ ಆಸ್ತಿ ಎಷ್ಟಿತ್ತು ಅಂತ ಕೇಳಿದ್ರೆ, ಗಮನ ಇಟ್ಟು ಕೇಳಿ, 1.2 ಲಕ್ಷ ಇತ್ತು. 2006ನೇ ಇಸ್ವಿಯಲ್ಲಿ 1.2% ಇತ್ತು. 2009ನೇ ಇಸ್ವಿಯಲ್ಲಿ 4 ಲಕ್ಷ ಆಯ್ತು. 4 ಲಕ್ಷ ಎಕರೆ ಆಯ್ತು. 2024ನೇ ಇಸ್ವಿಗೆ 9.4 ಲಕ್ಷ ಎಕರೆ ಆಯ್ತು. ಅಂದ್ರೆ 18 ವರ್ಷದಲ್ಲಿ 2006ನೇ ಇಸ್ವಿಯಿಂದ 2024ನೇ ಇಸ್ವಿಗೆ ಅಂದ್ರೆ 18 ವರ್ಷದಲ್ಲಿ ವಕ್ಫ್ ಆಸ್ತಿ ಎಷ್ಟು ಏರಿಕೆ ಆಯ್ತು ಅಂತ ಕೇಳಿದ್ರೆ 8,20,000 ಎಕರೆ ಹೆಚ್ಚಾಗೋಯ್ತು. 18 ವರ್ಷದಲ್ಲಿ 8 ಲಕ್ಷ ಎಕರೆಗಳು ಅಷ್ಟು ವಕ್ಫ್ ಆಸ್ತಿಗೆ ಸೇರ್ಕೊಳ್ತು. ಏಕೆ ಸೇರ್ಕೊಳ್ತು? ಸೇರ್ಕೊಳ್ಳಿಕ್ಕೆ ಕಾರಣ ಏನು? ಯಾಕೆ ಹಿಂಗಾಗ್ತಾ ಇದೆ ಅಂತ ಕೇಳಿದ್ರೆ ಮುಸಲ್ಮಾನರ ಕಾರಣ ಅಲ್ಲ.
ಯಾವ ಹಿಂದೂ ಸಮಾಜ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಟಕ್ನಿಂದ ಕಟಕ್ವರೆಗೆ ಇರ್ತಕ್ಕಂಥ ಹಿಂದೂಗಳು ನತಮಸ್ತಕರಂತೆ ತಮ್ಮ ಸ್ವಾರ್ಥ ಸಾಧನೆಗಾಗಿ ಕೈ ಕಟ್ಕೊಂಡು ಕಣ್ಣು ಮುಚ್ಕೊಂಡು ನನಗೇನ್ ದೇಶಕ್ಕೆ ಏನಾದ್ರೂ ಪರವಾಗಿಲ್ಲ, ನಾನ್ ಆರಾಮಾಗಿದ್ದೀನಿ, ಮೂರಕ್ಕೆ ಊಟ ಮಾಡ್ತಾ ಇದ್ದೀನಿ ಅಂತ ಆರಾಮಾಗಿ ಕೂತಿದ್ದೀವಲ್ಲ, ಅದ್ರ ಪರಿಣಾಮ ಈ ಸಮಸ್ಯೆ ಬರ್ತಾ ಇದೆ ಬಂಧುಗಳೇ. ಈ ಸಮಸ್ಯೆಗಳು ಬರ್ತಾ ಇದೆ. 2014ನೇ ಇಸ್ವಿ ಮೇ 5ನೇ ತಾರೀಕು ಇದಕ್ಕಿಂತ ದೊಡ್ಡ ದುರಂತ ಇನ್ಯಾವುದೂ ಇಲ್ಲ. 2014 ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿಗಳಾಗಿ ಮನಮೋಹನ್ ಸಿಂಗ್ ಇದ್ರು. ಅವರು ಡೆಲ್ಲಿಯಲ್ಲಿ 125 ಆಸ್ತಿಗಳನ್ನ ಒಪ್ಪಿ ಬರ್ಕೊಟ್ರು. ತಾವು ಅಧಿಕಾರದಿಂದ ಇಳಿಯೋದಕ್ಕಿಂತ 25 ಮುಂಚೆ 125 ಆಸ್ತಿಗಳನ್ನ ಒಫ್ ಮಾಡ್ಲಿಕ್ಕೆ ಬರ್ಕೊಟ್ರು. ಯಾರ ಅಪ್ಪನ ಮನೆ ಆಸ್ತಿ ಸ್ವಾಮಿ ಇದು? ಯಾರ ಅಪ್ಪನ ಮನೆ ಆಸ್ತಿ ಇದು? ಸ್ವತಂತ್ರ ಭಾರತದ ನಂತರ ಕರ್ನಾಟಕದಲ್ಲಿ ಇವತ್ತು 34,563 ದೇವಸ್ಥಾನಗಳಿದಾವೆ. 34,563 ಮುಜರಾಯಿ ದೇವಸ್ಥಾನಗಳಿದೆ. ಒಂದೇ ಒಂದು ಪೈಸೆ ಸರ್ಕಾರ ಹಣವನ್ನು ಕೊಡುವಂತ ಕೆಲಸ ಮಾಡಲಿಲ್ಲ ದೇವಸ್ಥಾನಗಳಿಗೆ. ಆದ್ರೆ ಸರ್ಕಾರಿ ಹಣವನ್ನ ಸರ್ಕಾರ ಲೂಟಿ ಹೊಡಿತಾ ಇದೆ. ದೇವಸ್ಥಾನಗಳ ಹಣವನ್ನು ಸರ್ಕಾರ ಲೂಟಿ ಹೊಡಿತಾ ಇದೆ. ರಾಮನ ದುಡ್ಡನ್ನ ರಹೀಮ್ನಿಗೆ ಹಂಚುವಂತ ಕೆಲಸ ಮಾಡ್ತಾ ಇದೆ. ದೇವಸ್ಥಾನ ದುಡ್ಡನ್ನು ಸರ್ಕಾರ ಕಬಳಿಸುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದೆ. ಕಾರಣ ಅಂತ ಕೇಳಿದ್ರೆ ಹಿಂದೂಗಳಲ್ಲಿ ಏಕತೆ, ಹಿಂದೂಗಳಲ್ಲಿ ಸಂಘಟನೆ ಕೊರತೆ, ಹಿಂದೂಗಳಲ್ಲಿ ಒಂದು ಇರತಕ್ಕಂಥ ಸಂಘಟಿತ ಶಕ್ತಿ ಹಿಂದೂ ಜಾಗೃತನಾದಾಗ ಎಲ್ಲವೂ ಸಾಧ್ಯವಾಗತ್ತೆ, ಎಲ್ಲವೂ ಸಾಧ್ಯವಾಗತ್ತೆ. ಬಂಧುಗಳೇ, ಇನ್ನೊಂದು ಉದಾಹರಣೆ ಹೇಳಿ ವಕ್ಫ್ ಮಂಡಳಿಗೆ ಮುಕ್ತಾಯ ಮಾಡ್ತೀನಿ ನಾನು. ನಿಮಗೆ ಮಜಾ ಅಂತ ಕೇಳಿದ್ರೆ, ತಾಜ್ ಮಹಲ್ ನಾವೆಲ್ಲರೂ ಕೇಳಿದ್ದೀವಿ. ಆ ತಾಜ್ ಮಹಲ್ ಅನ್ನ ವಕ್ಫ್ ಮಂಡಳಿಯವರು ಬೋರ್ಡ್ ಹಾಕಿದ್ರು ತಾಜ್ ಮಹಲ್ಗೆ. ಆಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಡ್ತು, ತಾಜ್ ಮಹಲ್ ಮುಸಲ್ಮಾನರಿಗೆ ಸೇರ್ಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಶಹಜಹಾನ್ ವಕ್ಫ್ ಮಂಡಳಿಗೆ ಯಾವಾಗ ಪತ್ರವನ್ನು ಬರೆದು ಕೊಟ್ಟಿದ್ದಾನೆ, ಆ ಪತ್ರವನ್ನು ಕೊಟ್ಬಿಡಿ ಅಂತ ಹೇಳಿದ್ರು. ಮರುದಿವಸ ವಕ್ಫ್ ಮಂಡಳಿಯವರು ವಾಪಸ್ ಬಂದ್ರು. ಎಂತ ದುರಂತ ಇದು, ಎಂತ ದುರಂತ ಇದು! ವಕ್ಫ್ ಮಂಡಳಿ ಹುಟ್ಟೋದಕ್ ಮುಂಚೆ ಇರ್ತಕ್ಕಂಥ ಕಟ್ಟಡಗಳಿಗೆಲ್ಲವೂ ನಮ್ದು ಅಂತ ಕೇಳ್ತಾ ಇದಾರಲ್ಲ, ಇದು ತಿದ್ದುಪಡಿ ತರಬೇಕಲ್ವಾ? ತಿದ್ದುಪಡಿ ತರಬೇಕು ಅಂತ ಕೇಳಿದ್ರೆ ಯಾವ್ದೋ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಇದು ಯಾವ್ದೋ ಸರ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಇಡೀ ದೇಶದಲ್ಲಿರ್ತಕ್ಕಂಥ ಜನರು ಆಂದೋಲನದ ರೀತಿಯಲ್ಲಿ ಎದ್ದು ನಿಂತಾಗ ಮಾತ್ರ ಇದೆಲ್ಲವೂ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಬಂಧುಗಳೇ. ಸ್ವತಂತ್ರ ಬಂದಿದೆ, ಎಲ್ಲ ಓಟ್ ಹಾಕಿದ್ದೀವಿ, ಅಧಿಕಾರದಲ್ಲಿ ಕೂತಿದ್ದಾರೆ, ಆ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲವನ್ನೂ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲವನ್ನೂ ಮಾಡ್ಲಿಕ್ಕೆ ಈ ಶತಮಾನದಲ್ಲ, ಮುಂದಿನ ಶತಮಾನದಲ್ಲೂ ಸಾಧ್ಯ ಇಲ್ಲ. ಮನೆಯ ಮಕ್ಕಳು ಮನೆಯ ಬಗ್ಗೆ ಅಭಿಮಾನ ಇಲ್ಲದೆ, ಮನೆಯನ್ನ ರಕ್ಷಣೆ ಮಾಡ್ಕೊಳ್ದೆ, ಮನೆಯ ಬಗ್ಗೆ ಸ್ವಾಭಿಮಾನದಿಂದ ಎದ್ದು ನಿಂತ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಯಾರೇನೋ ಮಾಡ್ಲಿಕ್ಕೆ ಆಗಲ್ವಲ್ಲ. ಆ ಮನೆಯನ್ನ ಹೇಗೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವೋ ಹಾಗೆ ಈ ದೇಶವನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ ಈ ದೇಶದ ಜನ ಎದ್ದು ನಿಂತ್ಕೊಳ್ಳುವಂತ ಕೆಲಸ ಮಾಡ್ಬೇಕಲ್ಲ, ಈ ದೇಶದ ಜನ ಒಂದಾಗುವಂತ ಕೆಲಸ ಮಾಡ್ಬೇಕಲ್ಲ. ಅದ್ರ ಪರಿಣಾಮವೇ ಇವತ್ತು ಬಂಗಾಲ ನಮಗೆ ಕಲ್ಸ್ಕೊಡ್ತಾ ಇದೆ, ಬಾಂಗ್ಲಾ ಕಲ್ಸ್ಕೊಡ್ತಾ ಇದೆ. ಬಾಂಗ್ಲಾ ಇವತ್ತು ಟಿವಿಯಲ್ಲಿ ನೋಡಿದಾಗ ನಮ್ಗೆ ಅನ್ಸುತ್ತೆ. ನಾನು ಇವತ್ತೊಂದು ಮನೆಗೆ ಹೋಗಿದ್ದೆ. ಆ ಮನೆಯವರು ಕೇಸರಿ ಬಾತ್ ತಿನ್ಕೊಂಡು ಬೆಳಿಗ್ಗೆ ಹೇಳ್ತಾ ಇದ್ರು, ಬಾಂಗ್ಲಾದಲ್ಲಿ ತುಂಬಾ ಅನ್ಯಾಯ ಆಗೋಗ್ಬಿಟ್ಟಿದೆ ಸರ್, ಏನಾದ್ರೂ ಮಾಡ್ಬೇಕು RSS ನವರು, ಹಿಂದೂ ಸಂಘಟನೆಗಳು ಅಂತ. ಯಾರು ಹೇಳಿದ್ದು? ಇವರು ಕೇಸರಿ ಬಾತ್ ತಿನ್ಕೊಂಡು ಮನೆಯಲ್ಲಿ ಕುರ್ಚಿ ಮೇಲೆ ಕೂತ್ಕೊಂಡು RSS, ಹಿಂದೂ ಜಾಗರಣ ವೇದಿಕೆ, ಹಿಂದೂ ಸಂಘಟನೆಗಳು ಮಾಡ್ಬೇಕು. ಏನ್ ಹಿಂದೂ ಸಂಘಟನೆಗಳಿಗೆ ಹಿಂದೂ ಸಮಾಜವನ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದೀರೇನು? ನಿಮ್ ಅಕ್ಕ ತಂಗಿಗಳ ರಕ್ಷಣೆ ನಿಮ್ದಲ್ವೇನು? ಸಮಾಜ ಜಾಗೃತ ಆಗ್ಬೇಕಲ್ವಾ ಬಂಧುಗಳೇ? ಇಡೀ ದೇಶದ ಯಾವುದೇ ಮೂಲೆಯಲ್ಲಿ ಏನೇ ಆದ್ರೂ ಹಿಂದೂ ಸಂಘಟನೆಗಳ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ ನೀವ್ ಯಾಕ್ರಿ ಇದ್ದೀರಿ ಈ ದೇಶದಲ್ಲಿ? ಇವತ್ತು ಹಿಂದೂಗಳಲ್ಲಿ, ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳು ಎಚ್ಚೆತ್ತ ಪರಿಣಾಮ ಇವತ್ತು ಅಲ್ಲಿನ ಮುಸಲ್ಮಾನರು ಕೈ ಕಟ್ಕೊಂಡು ಕುತ್ಕೊಳ್ಳಿಲ್ವಾ ಬಂಧುಗಳೇ? ಬಾಂಗ್ಲಾದಲ್ಲಿ 2024ಕ್ಕೆ 17,38,11,136 ಜನರು ಇವತ್ತು 2024ನೇ ಇಸ್ವಿಗಿದ್ದಾರೆ. ಜಗತ್ನಲ್ಲಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 2.13 ಬಾಂಗ್ಲಾ ಜನಸಂಖ್ಯೆ ಇದೆ. 1955ನೇ ಇಸ್ವಿಯಲ್ಲಿ ಬಾಂಗ್ಲಾದಲ್ಲಿ ಎಷ್ಟು ಜನಸಂಖ್ಯೆ ಇತ್ತು? ಅಲ್ಲಿರ್ತಕ್ಕಂಥವ್ರು ಮುಸಲ್ಮಾನರು ಇರ್ಲಿಲ್ಲ.
ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಜೈನ, ಬೌದ್ಧ ಎಲ್ಲರೂ ಇದ್ರು. ಎಲ್ಲರೂ ಸೇರಿದ್ದಂತ ಸಂಖ್ಯೆ 4,57,67,684 ಇದ್ರು. ಆದ್ರೆ 69 ವರ್ಷದಲ್ಲಿ ಬಾಂಗ್ಲಾ ಸಂಖ್ಯೆ ಏನಾಯ್ತು? 12,43,563 ಸಂಖ್ಯೆ ಹೆಚ್ಚಾಗೋಯ್ತು ಅವ್ರದ್ದು. ಯಾಕೆ ಹೆಚ್ಚಾಯ್ತು? ನಾವೆಲ್ಲರೂ ಯೋಚನೆ ಮಾಡ್ದೋ ನಾವು ಚೆನ್ನಾಗಿರ್ಬೇಕು, ಹಾಗಾಗಿ ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಕುಟುಂಬ ಚೆನ್ನಾಗಿರ್ಬೇಕು, ನನ್ ಮಗ ಡಾಕ್ಟರ್ ಆಗ್ಬೇಕು, ನನ್ ಮಗ ಇಂಜಿನಿಯರ್ ಆಗ್ಬೇಕು, ನನ್ ಮಗ ಮೆಡಿಕಲ್ ಹೋಗ್ಬೇಕು, ನನ್ ಮಗ ಅಮೆರಿಕಕ್ಕೆ ಹೋಗ್ಬೇಕು ಅಂತ ನಾವ್ ಯೋಚನೆ ಮಾಡ್ದೋ. ಹಾಗಾಗಿ ಮನೆಗೊಂದು ಮಗು ಶುರುವಾಯಿತು. ಬಾಂಗ್ಲಾದಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದ ಪರಿಣಾಮ ಇವತ್ತು ಹಿಂದೂಗಳಿಗೆ ಅನ್ಯಾಯ ಆಗಿದೆಯಲ್ಲ. ಇವತ್ತು ಬಂಧುಗಳೇ, ಬಾಂಗ್ಲಾದ ಖಲೀದಾ ಜಿಯಾ ಅಂತಕ್ಕಂಥ ರಿಸರ್ವೇಶನ್ ಅನ್ನು ವಿರೋಧಿಸಿ 4 ಬಾರಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥವ್ರಿಗೆ ಅಲ್ಲಿನ ಸರ್ಕಾರ ಟೈಮ್ ಕೊಟ್ಟಿದ್ದು ಎಷ್ಟು ಅಂತ ಕೇಳಿದ್ರೆ 45 ನಿಮಿಷ ಕೊಡ್ತು. ಆ ಮಿಲಿಟರಿ ಅಧಿಕಾರಿ ಜನರಲ್ ಜಮಾತ್ ಅಂತಕ್ಕಂಥವ್ರು ಹೇಳಿದ್ದು 45 ನಿಮಿಷ ನಿಮ್ಗೆ ಸಮಯ ಕೊಡ್ತೀವಿ, ಅಷ್ಟರೊಳಗಾಗಿ ನೀವು ದೇಶ ಬಿಟ್ಟು ಓಡೋಗ್ಬೇಕು, ಇಲ್ಲ ಅಂತ ಕೇಳಿದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂದಾಗ 45 ನಿಮಿಷದಲ್ಲಿ ಹುಟ್ಟು ಬಟ್ಟೆಯಲ್ಲಿ ಜಗತ್ತಿನ ಯಾವುದೇ ದೇಶ ಕೈ ಹಿಡಿಲೇ ಇದ್ದಾಗ ಕೈ ಹಿಡಿದಿದ್ದು ಒಂದೇ ಒಂದ್ ದೇಶ, ಅದು ಭಾರತ ಮಾತ್ರ. ಅದು ಯಾರಿಗೆ? ಮುಸಲ್ಮಾನರ ದೇಶಗಳಿದ್ರು. ಶೇಖ್ ಹಸೀನಾನ ಮುಸಲ್ಮಾನ್ ದೇಶಗಳು ಕೈ ಹಿಡಿಬಹುದಾಗಿತ್ತು, ಸ್ವಾಗತ ಮಾಡಬಹುದಾಗಿತ್ತು. ಮುಸಲ್ಮಾನ್ ದೇಶ ಕೈ ಹಿಡಿಲಿಲ್ಲ. ವಿಶ್ವವೇ ಒಂದು ಕುಟುಂಬ ಅನ್ಕೊಂಡಂತ ಭಾರತ ಪಕ್ಕದಲ್ಲಿರ್ತಕ್ಕಂಥ ಸಹೋದರಿಗೆ ಅನ್ಯಾಯ ಆದ್ರೆ ನಾವು ಸಹಿಸಲ್ಲ ಅಂತ ಕೈ ಹಿಡಿದ ಮನೆಗೆ ಆಮಂತ್ರಣ ಕೊಟ್ಟವಲ್ಲ. ಇದು ಭಾರತೀಯ ಸಂಸ್ಕೃತಿ. ಆದ್ರೆ ಇಂಥ ದೇಶದಲ್ಲಿ ಇವತ್ತು ಅಲ್ಲಿ 2024 ಒಂದು ಚುನಾವಣೆ ನಡೆಯಿತು. ಆ ಚುನಾವಣೆ ನಡೆದಾಗ ಖಲೀದಾಜಿಯ ಸರ್ಕಾರ ಬಂದ ಮೇಲೆ ಅಲ್ಲಿ ಬೇರೆ ಬೇರೆ ದೇಶಗಳ ಕುಮ್ಮಕ್ಕಿನಿಂದ ಗಲಭೆಗಳ ಆರಂಭ ಆಗಿದ್ದು ಯಾರ ಮೇಲೆ? ಸರ್ಕಾರ ಮತ್ತು ಅಲ್ಲಿನ ಮುಸಲ್ಮಾನರು. ಆದ್ರೆ ಗಲಭೆ ತಿರುಗಿದ್ ಯಾರ ಮೇಲೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಬಡಪಾಯಿ ಹಿಂದೂಗಳ ಮೇಲೆ. ಯಾವ ರೀತಿಯಲ್ಲಿ ನಾನು ಪ್ರಾಯಶಃ ಅದು ಹೇಳಲಿಕ್ಕೆ ಹೊರಟ್ರೆ ಅತ್ಯಂತ ಹೇಯ ಅನ್ಸ್ಬೋದು. ಈ ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಹೊರಟ್ರೆ ನನಗೆ ನಾಚಿಕೆ ಆಗ್ತದೆ. ಯಾಕಂದ್ರೆ ಅಷ್ಟು ಬರ್ಬರವಾಗಿ, ಅಷ್ಟು ಹೀನವಾಗಿ, ಅಷ್ಟು ಮನುಷ್ಯನು ನಾಚೋ ರೀತಿಯಲ್ಲಿ ಈ ರೀತಿನೂ ಕೊಲ್ಲಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಲ್ಲಿ ಅಲ್ಲಿನ ಹಿಂದೂಗಳನ್ನ ಕೊಲ್ಲುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ. ಮಾನವೀಯತೆ ಇಲ್ವಾ? ಮನುಷ್ಯತ್ವ ಇಲ್ವಾ ನಿಮಗೆ? ನಮ್ದೇ ದೇಶ 1971ನೇ ಇಸ್ವಿಯಲ್ಲಿ ಭಾಗ ಆಗಿ ನೀವು ಆಚೆ ಹೋದ್ರಿ ಅಷ್ಟೇ. ಅದುವರೆಗೆ ನಮ್ ಜೊತೆಯಲ್ಲೇ ಇದ್ರಿ. ನಮ್ದೇ ದೇಶದ ಢಾಕೇಶ್ವರಿ ಬಾಂಗ್ಲಾದಲ್ಲಿದೆ, ನಮ್ದೇ ಮಲ್ಲಿಕಾರ್ಜುನ ಢಾಕಾದಲ್ಲಿದೆ, 9 ಶಕ್ತಿಪೀಠಗಳು ಢಾಕಾದಲ್ಲಿದ್ದಾವೆ. ನಮ್ದೇ ಜನ ನಮ್ ದೇಶಕ್ಕೋಸ್ಕರ ಇದ್ದಂತ ಜನರನ್ನ ಆಡು ಹಗಲಲ್ಲಿ ಪ್ರಾಣಿಗಳಂತೆ ಕೊಲ್ತಾ ಇದ್ದೀರಲ್ಲ. ಅದಕ್ಕೆ ಸುಳ್ಳನ್ನ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಮಧ್ಯಾಹ್ನ 11 ಗಂಟೆಗೆ ಒಂದು ಹೊಸ ಸುಳ್ಳು ಸುದ್ದಿ ಏನಪ್ಸಿದ್ದಾರೆ. ಯಾರ್ಯಾರು ಖಲೀದಾ ಜಿಯಾಗೆ ಸಪೋರ್ಟ್ ಅನ್ನು ಮಾಡಿದ್ರು ಅಂತವ್ರನ್ನು ಕೊಲ್ತಾ ಇದ್ದೀವಿ. ಅವಾಮಿ ಲೀಗ್ ಪಕ್ಷಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರು ಅಂತವ್ರನ್ನ ಕೊಲ್ತಾ ಇದ್ದೀವಿ, ನಾವು ಹಿಂದೂಗಳನ್ನ ಕೊಲ್ತಾ ಇಲ್ಲ ಅಂತ ಇವತ್ತು ಮಾತನ್ನ ಹೇಳ್ತಾ ಇದ್ದಾರೆ. ಯಾಕೆ ನಾಟಕ, ಯಾಕೆ ಷಡ್ಯಂತ್ರ, ಯಾಕೆ ಕುತಂತ್ರ ಅಂತ ಕೇಳಿದ್ರೆ ಇಂದು ಜಾಗೃತನಾಗಿ ಎದ್ದು ನಿಂತ ಅದರ ಪರಿಣಾಮ ಬದಲಾಯಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಒಬ್ಬೊಬ್ಬ ಹೆಣ್ಣು ಮಕ್ಕಳನ್ನ ರಸ್ತೆಗಳಲ್ಲಿ ಕಂಬಕ್ಕೆ ಕಟ್ಟಿ ಚಿತ್ರಹಿಂಸೆ ಕೊಡುವಂಥದ್ದು, ಬಾವಿಗಳಿಗೆ ದೂಡುವಂಥದ್ದು, ಹೆಣ್ಣುಗಳನ್ನ ಪಿಲ್ಲರ್ಗಳಿಗೆ, ಸೇತುವೆಗಳಿಗೆ, ತೂಗು ಸೇತುವೆಗಳಿಗೆ ಶವಗಳನ್ನ ನೇತು ಹಾಕುವಂಥದ್ದು. ಯಾಕಿದೆಲ್ಲವನ್ನು? ಹಿಂದೂ ಸಮಾಜವನ್ನ ಭಯಭೀತರನ್ನಾಗಿ ಮಾಡಬೇಕು ಅನ್ನೋ ಕೆಲಸ ನಡೀತಾ ಇದೆಯಲ್ಲ, ಇದಕ್ಕೆ ಎದುರುವಂಥದ್ದಲ್ಲ. ಬಂಧುಗಳು ನೆನ್ಪಿಟ್ಕೊಳ್ಬೇಕು, 1947ನೇ ಇಸ್ವಿಯಲ್ಲಿ ಅದೇ ಬಾಂಗ್ಲಾದಲ್ಲಿ 28% ಹಿಂದೂಗಳಿದ್ರು. 47ನೇ ಇಸ್ವಿಯಲ್ಲಿ 77 ವರ್ಷಗಳ ನಂತರ ಅಲ್ಲಿರ್ತಕ್ಕಂಥ ಹಿಂದೂಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 7%. 28% 7%ಗೆ ಬಂದಿದ್ದಾದ್ರು ಯಾಕೆ? ಏನಾದ್ರೂ ಆಗಿದ್ರೆ ಇನ್ನ 20% ಜನ ಏನಾದ್ರು ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಮುಸಲ್ಮಾನರ ದೌರ್ಜನ್ಯ ದಬ್ಬಾಳಿಕೆಯನ್ನು ತಡಿಲಾರ್ದೆ ಅದೆಷ್ಟೋ ಜನರು ಮತಾಂತರ ಆದ್ರೆ
ಅದೆಷ್ಟೋ ಜನರ ದೇಶ ಬಿಟ್ಟು ಹೋದ್ರೆ, ಅದೆಷ್ಟೋ ಜನರ ಸಾವಿಗೆ ಬಲಿಯಾದ್ರು, ಅದೆಷ್ಟೋ ಜನರ ಪ್ರಾಣ ಯಾವ್ಯಾವ ರೀತಿ ಬಲಿಯಾದ್ರು ಅನ್ನೋದೇ ಗೊತ್ತಿಲ್ವಲ್ಲ. ಈ ರೀತಿ ಹಿಂದೂಗಳನ್ನ ಬರ್ಬರವಾಗಿ ಕೊಲ್ಲುವಂತ ಕೆಲಸಗಳನ್ನ ಇವತ್ತಿಗೂ ಮುಂದುವರಿಸ್ತಾರಲ್ಲ. ಬಂಧುಗಳ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಇಡೀ ಯಾವುದು ಜಗತ್ನಲ್ಲಿ ವಿಸ್ತರಣವಾದಿ ಸಾಮ್ರಾಜ್ಯಶಾಹಿ ವಿಸ್ತರಣೆಯ ಮುಖಾಂತರ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಮುಸಲ್ಮಾನರಿಗೆ ಮಾನವೀಯತೆ ಇದ್ರೆ ಅರ್ಥ ಮಾಡಿಕೊಳ್ಬೇಕಾಗಿತ್ತು. 1971ನೇ ಇಸ್ವಿಯಲ್ಲಿ ಭಾರತ ಬಾಂಗ್ಲಾ ಬೇರೆ ಬೇರೆ ಆಯ್ತು. ಭಾರತ ಬಾಂಗ್ಲಾ ಬೇರೆ ಆದಾಗ ನಮ್ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಒಂದು ಇಸ್ಕಾನ್ ಟೆಂಪಲ್ ಇದೆ. ಆ ಇಸ್ಕಾನ್ ಟೆಂಪಲಿನ ಬ್ರಾಂಚು ಪ್ರಭುಪಾದ ಶೀಲಪಾದರು ಅಲ್ಲಿ ಢಾಕಾದಲ್ಲಿ ಒಂದು ಇಸ್ಕಾನ್ ಸಂಸ್ಥೆಯನ್ನು ಆರಂಭ ಮಾಡಿದ್ರು. ಆ ಇಸ್ಕಾನ್ ಸಂಸ್ಥೆ 71ನೇ ಇಸ್ವಿಯಲ್ಲಿ ಜಾತಿ ಮತ ಪಕ್ಷ ಪಂಥ ಭೇದ ಭಾವಗಳನ್ನ ಮಾಡದೆ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಜೈನ ಪಾರ್ಸಿ ಯಹೂದಿ ಯಾವುದನ್ನು ನೋಡ್ಲಿಲ್ಲ. ಬದಲಾಗಿ 2 ಲಕ್ಷ ಜನರಿಗೆ 6 ತಿಂಗಳು ಊಟ ಕೊಟ್ಟಲ್ಲ ಇಸ್ಕಾನ್. ಆ ಇಸ್ಕಾನ್ ಅನ್ನ ಈ ಗಲಾಟೆಯಲ್ಲಿ ಧ್ವಂಸ ಮಾಡಿರಲ್ಲ, ನಿಮ್ಗೆ ಧಿಕ್ಕಾರಕ್ಕೆ ಹೋಗ್ಬೇಕಲ್ವಾ? ನಿಮ್ಮ ಮಾನವೀಯತೆ ಇದೆಯಾ ನಿಮಗೆ? ಮನುಷ್ಯ ರೂಪದ ರಾಕ್ಷಸರಲ್ವ ನೀವು? ಅನ್ನ ಕೊಟ್ಟ ಮನೆಗೆ ದ್ರೋಹ ಬಗೆತಕ್ಕಂಥವ್ರಿಗೆ ನಿಮ್ಗೆ ಧಿಕ್ಕಾರಕ್ಕೆ ಹೋಗಿದೆ, ಶಾಪ ಹಾಕಿದೆ, ಇನ್ನೇನ್ ಮಾಡ್ಬೇಕಾಗಿದೆ ನಿಮಗೆ? ಆ ಬಾಂಗ್ಲಾ ವಿಮೋಚನೆಯಲ್ಲಿ 1971ನೇ ಇಸ್ವಿಯಲ್ಲಿ ಬಾಂಗ್ಲಾ ವಿಮೋಚನೆ ಆದಾಗ, ಆ ವಿಮೋಚನೆಯಲ್ಲಿ ಯಾರ್ಯಾರು ಹೋರಾಟ ಮಾಡಿದ್ರು ಅಲ್ಲಿರ್ತಕ್ಕಂಥ ಒಬ್ಬ ಕ್ಷೌರಿಕನಿಗನ್ನಿಸ್ತು, ಭಾರತೀಯ ಕ್ಷೌರಿಕನಿಗನ್ನಿಸ್ತು, ವಿಮೋಚನೆಯಲ್ಲಿ ಈ ಕುಟುಂಬದವರೆಲ್ಲ ಕೆಲಸ ಮಾಡಿದ್ದಾರೆ, ಆ ಕುಟುಂಬದವರಿಗೆ ನಾನು ಗೌರವ ಸಲ್ಲಿಸಬೇಕು, ಅದಕ್ಕೋಸ್ಕರ ನಾನು ಉಚಿತವಾಗಿ ಅವ್ರಿಗೆ ಕ್ಷೌರವನ್ನ ಕಟಿಂಗ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ದ. ಒಂದು ಬಡಪಾಯಿ ಕುಟೀರ ಇಟ್ಟುಕೊಂಡು ಆ ಎಲ್ಲರಿಗೂ ಉಚಿತವಾಗಿ ಕ್ಷೌರವನ್ನ ಕಟಿಂಗ್ ಅನ್ನು ಮಾಡ್ತಾ ಇದ್ದ. ಈ ಪಾಪಿಗಳು ಅವನ ಕ್ಷೌರದ ಅಂಗಡಿಯನ್ನೂ ಬಿಡ್ಲಿಲ್ಲ, ಅದನ್ನು ಲೂಟಿ ಎಬ್ಬರಿಸಿ ಆಡು ಆಗಲೆಲ್ಲ ಅವನನ್ನ ಕೊಂದಾಕಿದ್ರಲ್ಲ. ಇದು ಮಾನವೀಯತೆನಾ? ಇದು ಕೋಮು ಸೌಹಾರ್ದತೆನಾ? ಇದು ಜಾತ್ಯತೀತವಾದನ? ಇದು ಯಾರ್ಗೆ ಹೇಳ್ತಾ ಇದ್ದೀರಿ? ಮೂರನೇದಾಗಿ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ವಿಮೋಚನೆಯಲ್ಲಿ ಅಲ್ಲೊಂದು ಸಂಗೀತ ಶಾಲೆ ಇತ್ತು. 130 ವರ್ಷಕ್ಕಿಂತ ಹಳೇದಾಗಿರ್ತಕ್ಕಂಥ ಒಂದು ಸಂಗೀತ ಶಾಲೆ. 3000 ಜನ ಮಕ್ಕಳಿಗೆ ಸಂಗೀತ ಕಲಿಸ್ಕೊಡುವಂತ ಕೆಲಸ ಮಾಡಿದ್ರಲ್ಲಿ ಆಚಾರ್ಯರು. ಎಲ್ಲರಿಗೂ ಕಲಿಸ್ಕೊಟ್ಟಿದ್ರು. ಆ ಸಂಗೀತದ ಶಾಲೆಯನ್ನ ಬೆಂಕಿ ಹಚ್ಚಿ, ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಿ ಅದು ಪೂರ್ತಿ ಧ್ವಂಸ ಆಗೋವರೆಗೆ ಅಲ್ಲಿಂದ ಆಚೆ ಬರಲಿಲ್ವಲ್ಲ. ಇದು ಮಾನವೀಯತೆನಾ? ಬಂಧುಗಳೇ, ಜಾತ್ಯತೀತವಾದದ ಪಾಠವನ್ನ ಹಿಂದೂಗಳಿಗೆ ಹೇಳ್ಕೊಡ್ತಾರಲ್ಲ, ಕೋಮು ಸೌಹಾರ್ದದ ವೇದಿಕೆಗಳನ್ನ, ಮಾನವ ಸರಪಳಿಗಳನ್ನ ಎಲ್ಲ ಕಡೆಗಳಲ್ಲಿ ಮಾಡ್ತಾರಲ್ಲ. ಕೋಮು ಸೌಹಾರ್ದ ವೇದಿಕೆ ಹೆಸರಿನಲ್ಲಿ ಹಿಂದೂಗಳಿಗೆ ಏನಾದ್ರೂ ಆದಾಗ ಯಾಕೆ ಕಾಣಿಸೋದಿಲ್ಲ? ಕಣ್ಣಿಗೇನ್ ಕಾಮಾಲೆ ಬಂದಿದೆಯೇನು? ಕಣ್ಣಿಗೇನ್ ರೋಗ ಬಂದಿದೆಯೇನು? ಹಿಂದೂಗಳಿಗಾದಾಗ ನಿಮಗೆ ಕಾಣಿಸೋದಿಲ್ಲ, ಮುಸಲ್ಮಾನರಾದಾಗ ಈ ರೀತಿ ಯಾಕೆ ಆಷಾಢ ಭೂತಿತನವನ್ನ ಮಾಡ್ತೀರಿ? ಧಿಕ್ಕಾರ ಹಾಕಬೇಕಲ್ವ ನಿಮಗೆ? ಬಂಧುಗಳೇ, ಹಾಗಾಗಿ ಇವತ್ತು ಭಾರತ ಇಷ್ಟೆಲ್ಲವೂ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಎಚ್ಚೆತ್ಕೊಳ್ಬೇಕಾಗಿದೆ. ಕೊನೆಗೆ ನಾನು ಮುಕ್ತಾಯಕ್ಕೆ ಬಂದಿದ್ದೀನಿ. ಇನ್ನು 5 ನಿಮಿಷದಲ್ಲಿ ನನ್ನ ಮಾತನ್ನ ನಾನು ಮುಕ್ತಾಯ ಮಾಡ್ತೀನಿ. ಯಾಕೆ ಅಂತ ಕೇಳಿದ್ರೆ, ಇನ್ನು ಹೆಚ್ಚೊತ್ತು ಮಾತಾಡಿದ್ರೆ ನನ್ನ ಕಂಠ, ಹೆಚ್ಚೊತ್ತು ಕೂತ ನಿಮ್ ಸೊಂಟ, ಎರಡಕ್ಕೂ ಉಳಿಗಾಲ ಇಲ್ಲ. ಹಾಗಾಗಿ ಅವೆರಡಕ್ಕೂ ಜಗಳ ಆಗೋದಕ್ಕೆ ಮುಂಚೆ ನಾನು ನನ್ನ ಮಾತನ್ನ ಮುಕ್ತಾಯ ಮಾಡುವಂತ ಕೆಲಸವನ್ನು ಮಾಡ್ತೀನಿ. ಬಂಧುಗಳೇ, ಇವತ್ತು ಭಾರತಕ್ಕೆ ಜಾತ್ಯತೀತದ ಪಾಠವನ್ನ ಯಾರು ಹೇಳ್ಕೊಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಜಗತ್ನಲ್ಲಿ, ಇಡೀ ಜಗತ್ತಿನ 2000 ವರ್ಷಗಳ ಹಿಂದೆ ಯಹೂದಿಗಳನ್ನ ಜಗತ್ತಿನ ಎಲ್ಲ ದೇಶದವರು ಎಲ್ಲೂ ಸೇರಿಸ್ಕೊಳ್ದೆ ಇದ್ದಾಗ ನಮ್ಮ ಗುಜರಾತಿನ ರಾಜ ಅವನ ಹತ್ರ ಬಂದು ಜಾಗ ಕೇಳಿದ್ರು. ಆಗ ಗುಜರಾತಿನ ರಾಜ ಹೇಳ್ದ, ನಿಮಗೆ ಜಾಗ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಒಂದು ತುಂಬಿರ್ತಕ್ಕಂಥ ಮಡಕೆಯಲ್ಲಿ ಹಾಲನ್ನು ಕಳಿಸ್ಕೊಟ್ಟ. ತುಂಬಿರೋ ಪಾತ್ರೆಯಲ್ಲಿ ಹಾಲಿನ ಮಡಕೆಯನ್ನು ಕಳಿಸ್ಕೊಟ್ಟ. ಆಗ ಪಾರ್ಸಿಗಳು ಅವ್ರು ಹೇಳಿದ್ರು, ಜಾಗ ಕೇಳಿದ್ದೀವಿ, ನೀವು ಹಾಲನ್ನು ಕಳಿಸ್ತಾ ಇದ್ದೀರಿ ಅಂತ ಹೇಳಿದಾಗ ಆ ಪಾರ್ಸಿಗಳು ಒಂದು ಮುಷ್ಟಿಯ ಸಕ್ಕರೆಯನ್ನು ಹಾಕಿ ಕಳಿಸಿದ್ರು. ರಾಜ ಅವ್ರಿಗೆ ಜಾಗವನ್ನು ಕೊಟ್ಟ. ಯಾಕೆ ಅಂತ ಕೇಳಿದ್ರೆ ಅರ್ಥ ಆಯ್ತು, ನಾವು ಜಾಗ ಕೇಳಿದೋ, ನೀವು ಹಾಲು ಕೊಟ್ರಿ, ನಾವು ಸಕ್ಕರೆ ಹಾಕಿದ್ದೀವಿ. ಪಾರ್ಸಿಗಳು ಭಾರತಕ್ಕೆ ಜೀವನ್ ಪರ್ಯಂತ ಎಂದೂ ದ್ರೋಹ ಮಾಡಲ್ಲ, ಭಾರತೀಯರಂತೆ ನಾವು ಬದುಕ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತಿಗೂ ಆ ರೀತಿ ಬದುಕ್ತಾ ಇದ್ದಾರೆ. ಜಗತ್ತಿನ ಏಕೈಕ ಜೀವಿಗಳು ಪಾರ್ಸಿಗಳು ಭಾರತದ ಜೊತೆಯಲ್ಲೇ ಒಂದಾಗೋದ್ರು. ಇನ್ ಎರಡನೇದಾಗಿ
ಈ ದೇಶದಾಗಿರ್ತಕ್ಕಂಥ ಮುಸಲ್ಮಾನರು ಬಂಧುಗಳ ಯಾರಿಗೂ ಆರ್ ಎಸ್ ಎಸ್ ನವ್ರಿಗಾಗ್ಲಿ, ಹಿಂದೂ ಜಾಗರಣದವ್ರಿಗಾಗ್ಲಿ, ವಿಶ್ವ ಹಿಂದೂ ಪರಿಷತ್ಗಾಗ್ಲಿ, ಸಂಘ ವಿಚಾರ ಪರಿವಾರ ಸಂಘಟನೆಗಳಿಗಾಗ್ಲಿ ಎಲ್ಲೂ ಮುಸಲ್ಮಾನರನ್ನು ದ್ವೇಷ ಮಾಡಬೇಕು ಅನ್ನೋದು ಇಲ್ವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕಟ್ಟ ಕಡೆ ನಾನೊಂದು ಉಲ್ಲೇಖ ಮಾಡ್ತೀನಿ. ಈ ದೇಶದಾಗಿರ್ತಕ್ಕಂಥ 16 ಕೋಟಿ ಮುಸಲ್ಮಾನರೇನಿದ್ದಾರೆ ಅವ್ರು ಯಾರು ಮೆಕ್ಕ ಮದೀನದಿಂದ ಬಂದ ಮುಸಲ್ಮಾನರಲ್ಲ, ಅವರೆಲ್ಲರೂ ಇಲ್ಲಿಯ ಭಾರತೀಯರೇ, ಇಲ್ಲಿನ ಹಿಂದೂಗಳೇ, ನಮ್ಮ ಅಣ್ಣ ತಮ್ಮಂದಿರೇ. ಎಚ್ಚೆತ್ಕೊಳ್ಳಿ. ಯಾವಾಗ ಅವ್ರು ಹಿಂದೂಗಳಾಗ್ತಾರೆ, ಯಾವಾಗ ಅವ್ರು ಹಿಂದೂಗಳಾಗ್ತಾರೆ, ಯಾವಾಗ ಈ ದೇಶದಾಗಿರ್ತಕ್ಕಂಥ 88% ಹಿಂದೂಗಳು ಜಾಗೃತರಾಗಿ ಈ ದೇಶ, ಈ ಧರ್ಮ, ಈ ಸಂಸ್ಕೃತಿ, ಮಠ ಮಂದಿರಗಳು, ಗುಡಿಗೋಪುರಗಳು, ನಮ್ಮ ಮಕ್ಕ ತಂಗಿಯರ ಮಾಂಗಲ್ಯದ ರಕ್ಷಣೆ ನನ್ನ ಹೊಣೆ ಅಂತ ಅನ್ಕೊಳ್ತಾರೋ ಅವಾಗ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಬಂದು ಹೇಳ್ತಾರೆ ನಾನು ಹಿಂದೂ ಇದ್ದೇನೆ ಅಂತ ಹೇಳ್ತಾರೆ. ಆ ರೀತಿ ಹಿಂದೂ ಸಮಾಜ ಬಲಿಷ್ಠವಾಗಬೇಕಾಗಿದೆ. ಬಂಧುಗಳೇ, 77ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಭಾರತವಾಗಿ ಉಳಿಬೇಕು ಅಂತ ಕೇಳಿದ್ರೆ ಯಾರನ್ನೋ ವಿರೋಧ ಮಾಡೋದ್ರಿಂದ, ಯಾರನ್ನೋ ಬಯೋದ್ರಿಂದ, ಯಾರನ್ನೋ ತೆಗಳೋದ್ರಿಂದ ಆಗೋದಿಲ್ಲ. ನಾವೆಲ್ಲರೂ ನಮ್ಮ ಜಾತಿ, ಮತ, ಪಕ್ಷ, ಪಂಥ ಭೇದ ಭಾವಗಳನ್ನ ಮರಿತ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂಧುಗಳು ಅಂತಕ್ಕಂಥ ಸದಾಕಾಲ ದೇಶದ ಜೊತೆ ಕೈಯನ್ನು ಜೋಡಿಸ್ತಾ, ಸದಾಕಾಲ ಸಮಾಜದ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಕೊಳ್ತಾ, ಈ ದೇಶಕ್ಕೆ, ಈ ಧರ್ಮಕ್ಕೆ ಅನ್ಯಾಯ ಆದ್ರೆ ನಾನು ಸಹಿಸಲ್ಲ, ಸದಾಕಾಲ ಕೈಗಳನ್ನು ಜೋಡಿಸ್ತೀನಿ ಅಂತಕ್ಕಂಥ ಭಾವನೆ ಜಾಗೃತ ಆದಾಗ ಖಂಡಿತವಾಗಿ ಭಾರತ ಮತ್ತೊಮ್ಮೆ ಜಗತ್ತಿನ ಗುರುವಾಗುತ್ತೆ, ಮತ್ತೊಮ್ಮೆ ಭಾರತ ಅಖಂಡವಾಗುತ್ತೆ. ಆ ದಿಕ್ಕಿನಲ್ಲಿ ನಮ್ಮೆಲ್ಲ ಯುವ ಮಿತ್ರರು, ಎಲ್ಲ ಹಿರಿಯರು ಕೈಗಳ ಜೊತೆಯಲ್ಲಿ ಕೈಗಳನ್ನ ಜೋಡಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ.